ನಮಸ್ಕಾರ 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 ಫುಲ್ ಬಾಯ್ಸ್. ಹೌಸ್ಗೆ. ನಮಸ್ಕಾರ ಫುಲ್ ಹೌಸ್ ಎಲ್ಲಾರ್ಗೂ. ಫುಲ್ ಹೌಸ್ ಫುಲ್ ಹೌಸ್ ನಮಸ್ಕಾರ. ನಮಸ್ಕಾರ ಫುಲ್ ಹೌಸ್ ಆಫ್ಟರ್ 2 ಎಪಿಸೋಡ್. ಆಫ್ಟರ್ ಲಾಂಗ್ ತ್ರೀ ಟೈಮ್. ವೀಕ್ಸ್ 3 weeks ಯಾ 3 weeks actually. 3 weeks. ಆಫ್ಟರ್ ತ್ರೀ ನೈಸ್. ವೀಕ್ಸ್ ಆಲ್ 4 ಪ್ಯಾನಲಿಸ್ಟ್ಸ್ ಇನ್ ದ ಹೌಸ್. ಏನಪ್ಪ ಬಿಸಿ Yes. ಇದ್ದವರೆಲ್ಲ ಫ್ರೀ ಆದ್ರ? ನಾವು ಕೇಳ್ಬೇಕು, ನೀವ್ ನಾವ್ ಹೇಳ್ಬೇಕು. ಯಾವಾಗ್ಲೂ ಇದೆ. ಯಾ ಯಾ ಫೈನಲಿ ಆಯ್ತು. ಹಾಕಿದ ಕ್ವಶನ್ ನೀನೇ ಎಲ್ಲದಿಂದ ಮಿಸ್ಸಿಂಗ್. ಪೂರ ಹುಷಾರಾದೇನಪ್ಪ ರವಿ? ಇವಾಗ ತಾನೇ ಒಂದ್ಸಲಿ ಕೆಮ್ದೆ, ಆದ್ರೆ ಸರಿ ಹೋಯ್ತು ಇವಾಗ. ಸೊ ಹೋಪ್ಫುಲಿ ಕೆಮ್ಮಂಗೆ Nice. ಇಲ್ಲ. ಓಕೆ, ಸೊ ಶುರು ಮಾಡೋಣ. ಸೊ ಎಲ್ಲದಕ್ಕಿಂತಲೂ ಮುಂಚೆ ಎಲ್ಲ ಟಾಪಿಕ್ ಶುರು ಮಾಡಕ್ ಮುಂಚೆ ಒಂದು ವಿತ್ ವಿತ್ ಯುವರ್ ಪರ್ಮಿಷನ್ ಒಂದು ಇದು ಕೊಡ್ಬೇಕು, ಟಾಸ್ಕ್ ಕೊಡ್ಬೇಕು ಭಾರ್ಗವ್ಗೆ. ನನಗ ಏನ್ ಹೇಳಪ್ಪ? ಎಸ್, ಅವನು ಇಡೀ ಈ ಪಾಡ್ಕಾಸ್ಟ್ ಅಲ್ಲಿ ಇಡೀ ರೆಕಾರ್ಡಿಂಗ್ ಟೈಮ್ ಅಲ್ಲಿ ಮೂಗು ಮೀಸೆ ಗಡ್ಡ ಮೂರು ಮುಟ್ಟಂಗಿಲ್ಲ. ಅದೇ ಅದ್ ಮೂರು ಒಟ್ಟಿಗೆ ಮಾಡಂಗಿಲ್ಲ. ಮಾಡ್ರ. ಅವನಿದೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ಅದೆಲ್ಲ ಮಾಡಂಗಿಲ್ಲ ಅಂತನಾ? ಎಷ್ಟು ಅದು ಜನ ಯೋಚನೆ ಮಾಡೋವಾಗೆಲ್ಲ ಹಂಗೆ ಮಾಡ್ತಾನೋ. ಎಷ್ಟು ಜನ ಇಲ್ಲ, ಇದು ಅದನ್ನ ಮಾಡುವಾಗಿಲ್ಲ. ನಾನೇ ವಾಪಸ್ ನೋಡ್ಕೊತ ಗುರು ಎಷ್ಟು ಸರಿ ಮಠ ಮುಟ್ಕೋತಿದ್ದೆ ಮಾತಾಡುವಾಗ. ಅದಕ್ಕೆ ಇವಾಗ ಕೈಯಲ್ಲಿ ball ಲೈಕ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಬಾಲ ಕೈಯೇ ಬರ್ಬಾರ್ದು. ಅನ್ಕೊಂಡೆ. ಇದ್ರ ಮೇಲೂನು ಏನಾದ್ರೂ ಅವ್ನ್ ಮೂಗ್ ಮುಟ್ಕೊಂಡ್ರೆ ಇದ್ ಮಾಡಿದ್ರೆ, ನಾವು ನೋಟಿಸ್ ಮಾಡಿದ್ರೆ, ಅವನು ಪ್ರತಿಯೊಂದು ಮಾತು ಆಡ್ಬೇಕಾದ್ರೆ ಮಾತು ಮುಗ್ಸಕ್ ಮುಂಚೆ ಮಹಾರಾಜ ಮಹಾರಾಜ ಅಂತ ಹೇಳಿ ಮುಗಿಸ್ಬೇಕು. ಕೈ ಮುಗಿದು ಮಹಾರಾಜ ಅನ್ಬೇಕು, ಮಾತು ಮುಗಿಸ್ಬೇಕು. ಒಂದೊಂದು ಸ್ಟೇಟ್ಮೆಂಟ್ಗೂ ಒಂದ್ಸರಿ ಮುಟ್ಟಿದ್ರು ಅದೇ ಪನಿಷ್ಮೆಂಟ್ ಇವತ್ತು. ಆಯ್ತು ಸರಿ ಆಗ್ಲಾ? ಆಯ್ತು. ಓಕೆನಾ? ಪರವಾಗಿಲ್ಲ, ಮಹಾರಾಜ ಎಂಡೋರ್ಸ್ ಮಾಡಿದ್ರೆ ನಮ್ಗೆ ಒಳ್ಳೇದು. ನೋ ಪ್ರಾಬ್ಲಮ್. ಅಷ್ಟೇ. ಸೊ ವಿತ್ ದಟ್ ಥೀಮ್ ಆಫ್ ದ ವಿಡಿಯೋನು ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ, ಮಹಾರಾಜ ಟ್ರೋಫಿ 2024. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ಐ ಥಿಂಕ್ ನೀವು ಲಾಸ್ಟ್ ವೀಕ್ ಮಾತಾಡಿ ಅದ್ರ ಬಗ್ಗೆ ಸೂಪರ್ ಆಗಿ ಓಪನಿಂಗ್ ಕೊಟ್ಟಿದ್ದೀರಾ. ಮಹಾರಾಜ ಟೂರ್ನಮೆಂಟ್ ಬಗ್ಗೆ, ಹಿಸ್ಟ್ರಿ ಆಫ್ KPL ಅಂಡ್ ಆಲ್ಸೋ ಬ್ರಾಡ್ಮನ್ ಕಪ್ ಇಂದಾನೆ ಸ್ಟಾರ್ಟ್ ಮಾಡಿ ಬಂದಿದ್ದು. ಸೊ ಐ ಥಿಂಕ್ ನಿಮ್ಮಿಬ್ಬರನ್ನ ಬಿಟ್ಟು ಬೆಟರ್ ಪ್ಯಾನಲಿಸ್ಟ್ ಅಂತೂ ನಮ್ಗೆ ವಿತಿನ್ ನಮ್ಮ ಇರೋ 4 ಫೇಮಸ್ ಪ್ಯಾನಲಿಸ್ಟ್ ಗಳ ಮಧ್ಯ ಇಬ್ಬರನ್ನ ಪಿಕ್ ಮಾಡ್ಬೇಕಂದ್ರೆ ಅದ್ ನೀವಿಬ್ರೇ ಆಗ್ಬೇಕಿತ್ತು. ಸೊ ವಿ ಸ್ಟಾರ್ಟೆಡ್ ಆಫ್ ವೆರಿ ವೆಲ್. ಸೊ ವಿಲ್ ಕಂಟಿನ್ಯೂ ವಿತ್ ಸೇಮ್ ನೋಟ್. ಮಹಾರಾಜ ಟ್ರೋಫಿ ಬಗ್ಗೆನೆ ಮಾಡೋಣ, ಬಟ್ ಸ್ವಲ್ಪ ಡಿಫ್ರೆನ್ಸ್. ಅಫ್ಕೋರ್ಸ್ ನಾವು ಟೀಮ್ ಪ್ಲೇಯರ್ಸ್ ಇದ್ರ ಬಗ್ಗೆ ಮಾತಾಡೋದು ಇದ್ದೇ ಇದೆ, ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್ ಎಲ್ಲ ಇದೆ. ಬಟ್ ನನಗೆ ಪರ್ಸನಲಿ ಏನ್ ಬೇಕು ಅಂತ ಯೋಚನೆ ಮಾಡಿದ್ರೆ ಇನ್ಫಾರ್ಮೇಶನ್ ಇದ್ರ ಬಗ್ಗೆ, ನಂತರ ಸುಮಾರು ಜನ ಇರ್ತಾರೆ, ದೇ ಫಾಲೋ ಕ್ರಿಕೆಟ್ ವೆಲ್ ಎನಫ್. ಅವ್ರಿಗೆ ಎಲ್ಲಾನು ಗೊತ್ತಿದೆ, ಮಹಾರಾಜ ಟೂರ್ನಮೆಂಟ್ ಆಗೋದು ಗೊತ್ತಿರುತ್ತೆ. ಬಟ್ ಕೆಲವೊಂದು ವಿಷಯ ತುಂಬಾ ಜನ ಗೊತ್ತಿರಲ್ಲ. ಹೇಗೆ ಈ ತರ ಟೂರ್ನಮೆಂಟ್ ವರ್ಗೂ ಕ್ವಾಲಿಫೈ ಆಗ್ಬೇಕು, ಒಬ್ಬ ಪ್ಲೇಯರ್ ಫೀಚರ್ ಆಗ್ಬೇಕು ಅಂತಂದ್ರೆ ಏನ್ ಪ್ರೋಸೆಸ್ ಏನಿರುತ್ತೆ, ಏನು ಎತ್ತ ಅಂತ. ಸೊ ಶುರು ಮಾಡ್ಬೋದು ಅದ್ರ ಬಗ್ಗೆನೇ ಇವತ್ತು. ಖಂಡಿತ. ಥಿಂಕ್ ನಮ್ದು ಫಸ್ಟ್ ಕ್ವೆಶ್ಚನ್ ನಿಮ್ ಹಾ ಹೇಳು. ಅಲ್ಲ, ಬಿಫೋರ್ ವಿ ಸ್ಟಾರ್ಟ್, ನೀನ್ ಹೇಳ್ದಂಗೆ ಒನ್ ಆಫ್ ದ ಮೋಸ್ಟ್ ಲೈಕ್ಡ್ ಎಪಿಸೋಡ್ ನಮ್ದು ಚಾನಲ್ So far. ಸೋ ಫಾರ್. ಸೊ ಅದ್ರಲ್ಲೇ ಗೊತ್ತಾಯ್ತು ಆಕ್ಚುಲಿ ನಮ್ದು ಕನ್ನಡ ಒನ್ ಆಫ್ ದ ಕನ್ನಡ ಚಾನೆಲ್ ಅನ್ನೋದ್ರಿಂದ ಜನಕ್ಕೆ ಲೋಕಲ್ ಕ್ರಿಕೆಟ್ ಬಗ್ಗೆ ಜಾಸ್ತಿ ಕುತೂಹಲ ಇದೆ ಅಂತ. ಸೊ ರೀಲ್ಸ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಇದೇ ಜಾಸ್ತಿ ಓಡಿದ್ದು. ಅಂಡ್ ಚೆನ್ನಾಗಿತ್ತು. ಐ ಆಮ್ ಮೋರ್ ಎಕ್ಸೈಟೆಡ್. ಸೊ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಲೋಕಲ್ ಕ್ರಿಕೆಟ್. ಡೆಫಿನೆಟ್ಲಿ. ಖಂಡಿತ. ಸೊ ಥ್ಯಾಂಕ್ಸ್ ಟು ಹೂವರ್ ಇಸ್ ವಾಚಿಂಗ್. ಯಾರ್ಯಾರು ನೋಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ಐ ಥಿಂಕ್ ಇದು ಒನ್ ಆಫ್ ದ ಮೋಸ್ಟ್ ಶೇರ್ಡ್ ಪೀಸಸ್ ಆಲ್ಸೋ ಮೀಡಿಯಾ ನಾವು ಇದುವರೆಗೂ ಕ್ರಿಯೇಟ್ ಮಾಡಿರೋದ್ರಲ್ಲಿ. ಸೊ ಎಂಗೇಜ್ಮೆಂಟ್ ಹೌದು. ವೈಸ್ ಚೆನ್ನಾಗಿ ಬರ್ತಾ ಇದೆ. ಸೊ ಯಾರ್ಯಾರು ಆ ರೂಟ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಬಿಗ್ ಥ್ಯಾಂಕ್ ಯು. ಅಂಡ್ ಹೀಗೆ ಸಪೋರ್ಟ್ ಮಾಡಿ ಅಂಡ್ ಇನ್ನೂ ಜನ ನೋಡೋ ಹಾಗಾಗ್ಲಿ. ನಾವು ಇನ್ನೂ ಸುಮಾರು ಮಾತಾಡಿದ್ರೆ ಇದು ಇನ್ನೂ ಶುರು ಅಂತ ಹೇಳ್ತಾ, ಒಂದು ಕ್ವೆಶನ್ ನಾನು ನಿಮ್ 3 ಜನಕ್ಕೂ ಫಸ್ಟ್ ಕೇಳ್ತೀನಿ. ಫಸ್ಟ್ ಟೈಮ್ ನೀವು ಪ್ಯಾಡ್ ಕಟ್ಟಿ ಲೆದರ್ ಬಾಲ್ ಫೇಸ್ ಮಾಡುವಂತ ಕ್ರಿಕೆಟ್ ಆಡಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು ಐ ಥಿಂಕ್ ನನ್ನ 10th ಸ್ಟ್ಯಾಂಡರ್ಡ್ ಅಲ್ಲಿ
ವಿಚ್ ವುಡ್ ಬಿ 2000. ಅಂದ್ರೆ ಕ್ರಿಕೆಟ್ ಆಡ್ತಾ ಇದ್ದೆ, ಬಟ್ ಹ್ಮ್ ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತಾ ಇರ್ಲಿಲ್ಲ. ಮಾಮೂಲಿ ಟೆನ್ನಿಸ್ ಬಾಲ್ ಸ್ಕೂಲಲ್ಲೆಲ್ಲ ಆಡ್ತಾ ಇದ್ದಿದ್ದು. ಇಲ್ಲಿ ನಮ್ಮ ಚೆನ್ನಮ್ಮನ ಕೆರೆಯಲ್ಲಿ ಯಾವ್ದೋ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ರು. ಐ ಥಿಂಕ್ SSM ಸ್ಕೂಲ್ ಅವ್ರು ನಡೆಸ್ತಾ ಇದ್ದಿದ್ದು. ಹ್ಮ್ ಅಲ್ಲಿಗೆ ಹಿಂಗೆ ಇನ್ವಿಟೇಷನ್ ಬಂದಿತ್ತು. ಇನ್ಫ್ಯಾಕ್ಟ್ ನಮ್ ಸ್ಕೂಲಿಂದ ದಟ್ ವಾಸ್ ದ ಸೆಕೆಂಡ್ ಟೈಮ್ ಅನ್ಸುತ್ತೆ ನಾವು ಪಾರ್ಟಿಸಿಪೇಟ್ ಅಂತ ಮಾಡಿದ್ದು. ಮುಂಚೆನೂ ಯಾರೋ ಒಂದ್ಸತಿ ಸ್ಕೂಲಿಂದ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಅಥವಾ ಟೀಮ್ ಅಂತ ಇರ್ತಿರ್ಲಿಲ್ಲ. ಅವರೇ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಒಂದು ಪರ್ಮಿಷನ್ ತಗೊಂಡು ಡಿಸ್ಕ್ಲೇಮರ್ ಎಲ್ಲ ಬರ್ಸ್ಕೊಂಡು, ಏನೇ ಆದ್ರೂ ನಾವೇ ಜವಾಬ್ದಾರರು, ಹಂಗೆ ಸ್ಕೂಲ್ ಏನ್ ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಬರ್ಸ್ಕೊಂಡು ಆಡಿದ್ರು. ಅದೇ ತರ ನಾವು ಮಾತಾಡಿದ್ವಿ. ನಾನು ದೀಪು ಗೊತ್ತಲ್ಲ ನಿಮ್ಗೆ, ಪಾರ್ಗಿ ಮತ್ತೆ ರವಿ ಗೊತ್ತು. ಅಂಡ್ ನಮ್ದು 3 ಸೆಕ್ಷನ್ ಇರ್ತಾ ಇತ್ತು. ಹಂಗೆ ಚೆನ್ನಾಗ್ ಆಡೋರೆಲ್ಲ ಮಾಡ್ಕೊಂಡು ಆಡೋಣ ಅಂದ್ಬಿಟ್ಟು ಟೀಮ್ ಮಾಡ್ಕೊಂಡು ಆಡಿದ್ದು. ಚೆನ್ನಮ್ಮನ ಕೆರೆಯಲ್ಲೇ ಫಸ್ಟ್ ಟೈಮು ಪ್ಯಾಡ್ ಕಟ್ಕೊಂಡು ಆಡಿದ್ ನಾನು, ಓಕೆ 2000. I think ನಂದು like at the age of 13 ಅಲ್ಲಿ I started playing like okay competitive cricket. and like competitive cricket ಅಂದ್ರೆ like first time leather ball ಮುಟ್ಟಿದವಾಗ I still remember I used to stay in ಆಟಿನಗರ್ ಇಂದ ಮಲ್ಲೇಶ್ವರಂ ವರೆಗೂ ಸೈಕಲ್ ಹೊಡ್ಕೊಂಡು ಹೋಗಿ like every day ಕ್ರಿಕೆಟ್ ಆಡಕ್ಕೆ ಅಲ್ಲಿದ್ದೆ. I used to play in a club called ಸಂಗಮ್ ಕ್ರಿಕೆಟ್ ಅಕಾಡೆಮಿ. ಮೀನ್ಸ್ ಅದಾದ್ಮೇಲೆ ಜವಾರ್ಸ್ ಆಡ್ದೆ. ಸೊ ಅದಕ್ಕಿಂತ ಮುಂಚೆ ಸಂಗಮ್ಗೆ ಐ ಥಿಂಕ್ ಅಟ್ ದಿ ಏಜ್ ಆಫ್ 13 I was the only like ಸ್ಕೂಲ್ ಬಾಯ್ ಹೂ ಯೂಸ್ ಟು ಪ್ಲೇ. ಅಂಡ್ ಐ ಥಿಂಕ್ ಅದರಿಂದ ಫುಲ್ ಪೇಪರ್ ಆಗಿ ತುಂಬಾ ಅಟೆನ್ಷನ್ ಸಿಗ್ತಾ ಇತ್ತು. ಇಟ್ ವಾಸ್ ಅ ರಿಯಲಿ ಗುಡ್ ಸ್ಟಾರ್ಟ್ ಅವಾಗ. ದೆನ್ ದಟ್ ವಾಸ್ ಅಟ್ ದಿ ಏಜ್ ಆಫ್ 13. ಥಿಂಕ್ 7th 8th 9th ಅಲ್ಲಿ ಆಡಿದೆ. 2-3 ವರ್ಷ ಅಲ್ಲಿ ಆಡಿದೆ. ಅದಾದ್ಮೇಲೆ ಜವಾರ್ಸ್ ಗೆ ಶುರು ಮಾಡಿದೆ. ನೈಸ್. ನಂದು ಅರೌಂಡ್ ಅದೇ 13 or 14. ನಂದು ನಾಟ್ ಫಾರ್ ಅನ್ ಅಕಾಡೆಮಿ, ಲೈಕ್ ಇಲ್ಲೇ ಲೋಕಲ್ ಆಗಿ ಆಡ್ತಾ ಇದ್ದಾಗ ನನಗಿನ್ನ ಫಸ್ಟ್ ಟೈಮ್ ನಾಪ್ತಾ ಇರೋದು ಲೆದರ್ ಬಾಲ್ ಆಡ್ದಾಗ್ಲ. ಇನ್ಫ್ಯಾಕ್ಟ್ ಶೂನು ಹಾಕೊಂಡಿರ್ಲಿಲ್ಲ. ಯಾವ್ದೋ ಟೆನ್ನಿಸ್ ಬಾಲ್ ಗ್ರೌಂಡ್ ಅಲ್ಲಿ ಆಡಕ್ ಹೋಗೋಣ ಅಂತ ಹೋಗಿ ನಮ್ ಹತ್ರ ಕಿಟ್ಟು ಇರ್ಲಿಲ್ಲ, ಏನೂ ಇಲ್ಲ. ಇದು ಐ ಥಿಂಕ್ ಇದು ಚಂಡೀಗಢಲ್ಲಿ ಆಡಿದ್ ನಾಪ್ಕ ನಂಗೆ. ಲೆದರ್ ಅಥವಾ ಕಾರ್ಡ್ ಬಾಲ್ ಇತ್ತು ಏನೋ ಗೊತ್ತಿಲ್ಲ. ಒಂದೇ ಸೆಟ್ ಆಫ್ ಪ್ಯಾಡ್ ಇದ್ದಿದ್ದು ಎಲ್ಲರ ಹತ್ರ. ಗ್ಲೌಸ್ ಪ್ಯಾಡ್ ಒಂದ್ ಸೆಟ್ ಇತ್ತು. ಅವಾಗ ಅಬ್ಡಮನ್ ಗಾರ್ಡ್ ಹಾಕಿದ್ದು ನಾಪ್ಕ ಇಲ್ಲ. ಅಷ್ಟು ಬಂಡೆ ಹೋಗಿ ಆಡಿದ್ದಷ್ಟೇ. ಸೊ ಆ ಮ್ಯಾಚ್ ಅಲ್ಲಿ ದಟ್ ಇಸ್ ವಾಟ್ ಐ ರಿಮೆಂಬರ್. ಆಮೇಲೆ ಇಲ್ಲಿ ಬಂದ್ಮೇಲೆ ಬಸವನಗುಡಿ ಕ್ರಿಕೆಟ್ ಅಕಾಡೆಮಿ ಸೇರಕ್ಕಿಂತ ಮುಂಚೆ ಇಲ್ಲಿ ಇಲ್ಲಿ ಆಡ್ತಾ ಇದ್ದೆ. ಆಮೇಲೆ ಬಸವನಗುಡಿ ಒಂಥರ ಅಲ್ಲಿ ಕಡಿಮೆನೆ ಇದ್ದಿದ್ದು. ಅದಾದ್ಮೇಲೆ ಇನ್ನೂ ಒಂಥರ BCS ನಾನು. ಭಾರ್ಗವ್, ನಿಂದ ಆಡಿಯೋ ಸ್ವಲ್ಪ ಅಪ್ ಡೌನ್ ಆಗ್ತಿತ್ತು. ಸೊ ಒಂದ್ಸರಿ ಆಡಿಯೋ ಚೆಕ್ ಮಾಡು, ರೀಕನೆಕ್ಟ್ ಮಾಡು. ಹೇ ಬಾರ್ಗೆ ದಟ್ ವಾಸ್ ಅ ಟ್ರ್ಯಾಪ್. ನಿನ್ ಮುಖ ಮುಟ್ಕೊಳ್ಳಿ ಅಂತ. ಇಲ್ಲಪ್ಪ, ಇಲ್ಲ ಆಕ್ಚುಲಿ ಸ್ವಲ್ಪ ಆಯ್ತು ಇವಾಗ. ಕಟ್ ಆಯ್ತು. ನನ್ನ ನೆಟ್ವರ್ಕ್ ಏನೋ ಅನ್ಕೊಂಡೆ. ಇಲ್ಲ ಸ್ವಲ್ಪ ಎಲ್ಲ ಆಯ್ತು. ಬೆಟ್ಟಿದ್ಯಾ? ಓಕೆ, ಯಾ ದಿಸ್ ಇಸ್ ಬೆಟರ್ ಆಯ್ತು. ನಾವು ಇವಾಗ. ಬೆಟರ್ ಹೇಳ್ತೀವಿ. ಹೋಗ್ತಾ ಹೇಳ್ತೀನಿ ಏನಾದ್ರು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ಸ್. ಓಕೆ, ವೆರಿ ನೈಸ್. ಸೊ ಹೆಚ್ಚು ಕಮ್ಮಿ ನೀವು ಟೀನೇಜ್ ಅಲ್ಲೇ ಪಿಕ್ ಮಾಡಿದೀರಾ. 13, 14, 10th ಅಂದ್ರೆ ಅರೌಂಡ್ 15-16 ಇಯರ್ಸ್ ದರ್ಶನ್ ದೂರ. ಸೊ ಇವತ್ತಿನ ದಿನ ಕ್ರಿಕೆಟ್ ಆಡೋ ಮಕ್ಕಳನ್ನ ನೋಡಿದ್ರೆ ಇದು ತುಂಬಾ ಲೇಟ್ ಅನ್ಸ್ಬೋದು. ಈ ಟೀನೇಜ್ಗೆ ಏನೋ post 12 years. ಅಂಡ್ ಆಲ್ಸೋ ಯು ಆರ್ ಮಿಸ್ಸಿಂಗ್ ದ ಕ್ರೂಷಿಯಲ್ under 14 ಗ್ರೂಪ್ ಆಲ್ಸೋ ಆಲ್ಮೋಸ್ಟ್. ಸೊ ಒಂದ್ ಏಜ್ ಕ್ಯಾಟಗರಿ ಇತ್ತು ಅನ್ನೋದೇ ನಾಪ್ಕ ಆಯ್ತಾ ನಂಗೆ. ಎಕ್ಸಾಕ್ಟ್ಲಿ ಇದ್ರೆ ಹೈಸ್ಕೂಲ್ ಕ್ರಿಕೆಟ್ ಇಲ್ಲ PU ಕ್ರಿಕೆಟ್ ಅಷ್ಟೇ. ಸೊ ಇವಾಗ ಒಂದ್ ಏಜ್ ಕ್ಯಾಟಗರಿನೇ ಮಿಸ್ ಆತ ಆತರ. ಸೊ ನಾನು ಅಷ್ಟೇ, ನನಗೆ ಲೆದರ್ ಬಾಲ್ ಸಪರೇಟ್, ಕಾರ್ಕ್ ಬಾಲ್ ಸಪರೇಟ್ ಅಂತಾನೆ ಗೊತ್ತಿರ್ಲಿಲ್ಲ ಸುಮಾರು ದಿನ. ನಾನು ಓದಿದ್ದು APS ಬಾಯ್ಸ್ ಹೈಸ್ಕೂಲ್ ಅಲ್ಲಿ. ಸೊ ಅನಂತಾಚಾರ್ ಮೆಮೋರಿಯಲ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಾವಿದ್ ವರ್ಷ ಸ್ಟಾರ್ಟ್ ಮಾಡೋದು. ಅದ್ ಮುಂಚೆ ನಡೀತಿತ್ತಂತೆ, ಆಮೇಲೆ ಮಧ್ಯದಲ್ಲಿ ಏನೋ ರೀಸನ್ಸ್ಗೆ ಸ್ಟಾಪ್ ಆಗಿತ್ತು. ಸೊ ನಮ್ ಬ್ಯಾಚ್ ನಾವು 9th ಅಲ್ಲಿ ಇದ್ದಾಗ ರೀಸ್ಟಾರ್ಟ್ ಆಯ್ತು. APS ಗ್ರೌಂಡ್ಸ್ ಅಲ್ಲೇ ನೀಟಾಗಿ ಪಿಚ್ ಕ್ಯೂರೇಟ್ ಮಾಡಿ ಸೆಂಟ್ರಲ್ಲಿ ಅಲ್ಲಿ ಒಂದು ವಾರ ನಮ್ಮನ್ನೆಲ್ಲ ಅಲ್ಲಾಡಕ್ಕೂ ಬಿಡದೆ ಗ್ರೌಂಡ್ ಅಲ್ಲಿ ಆ ಪೋರ್ಷನ್ ನಾವು ಹೋಗ್ಲೇಬಾರ್ದು ಆ ತರ ಫೆನ್ಸ್ ಹಾಕಿ, ಆಮೇಲೆ ಬೌಂಡ್ರಿ ರೋಪ್ಸ್ ಎಲ್ಲ ಹಾಕಿ ಈ ತರ ಎಲ್ಲ ಮಾಡಿದ್ರು. ಅವಾಗ ನಾನು ಬೌಂಡ್ರಿಗೆ ಬರೋ ಬಾಲ್ ನ ಮುಟ್ಟಿದ್ದಕ್ಕೆ ಈ ತರ ಇರತ್ತಾ ಲೆದರ್ ಬಾಲ್ ಅಂತ. ಅಲ್ಲಿ ತಕ್ಷಣ ನನಗೆ ಐಡಿಯಾನೇ ಇರ್ಲಿಲ್ಲ ಲೆದರ್ ಬಾಲ್ ಹೆಂಗಿರುತ್ತೆ ಅಂತ. ಸೊ ದಟ್ ವಾಸ್ ಮೈ ಇಂಟ್ರೊಡಕ್ಷನ್ ಅಷ್ಟೇ. ನಾನ್ ಆಡಿದ್ದೆಲ್ಲ ಈಗ ಮೊನ್ನೆ ಐ ಥಿಂಕ್ ಈಗ ಒಂದ್ 5-6 ವರ್ಷದಿಂದ ಇವಂದೇ ಪ್ಯಾಟ್ ಕಟ್ಕೊಂಡು ಆಡಿದ್ದೆ.
ನೆಟ್ಸ್ ಅಲ್ಲಿ. ಓಕೆ, ಅದು ನೈಸ್. ಭಯ ಪಟ್ಕೊಟ್ಟು ಬೌಲಿಂಗ್ ಮಾಡೋರ್ಗೆಲ್ಲ ಒಂದು 10 ಕಿಲೋಮೀಟರ್ ಕಮ್ಮಿ ಹಾಕ್ರಪ್ಪ, ಆಲ್ರೆಡಿ ಇವ್ರು ಸ್ಲೋ ಬೌಲರ್ಸ್, ಅದ್ರ ಮೇಲೆ ಇನ್ನೂ ಕಮ್ಮಿ ಹಾಕ್ರಿ. ಕಾಂಪಿಟೇಟಿವ್ ಲೆವೆಲ್ ಅಲ್ಲೆಲ್ಲ ಇಲ್ಲ. ತಿಂದಿದ್ದ ಎನಿವೇಸ್, ಬೇರೆ ಒಂದೆರಡು, ಅದೇ ಮುಕುಂದ ಬೌಲಿಂಗ್ ಹಾಕಿದ್ದ ಅನ್ಸುತ್ತೆ, 2 ಹೌದು, ತಿಂದಿದ್ದ. ಮುಕುಂದಕ್ಕೆ ಆಮೇಲೆ ಸ್ಟೋರಿ ಬೇರೆ ಇದೆ. ಬಟ್ ಮುಕುಂದಕ್ಕೆ ಏನಂದ್ರೆ ಅವ್ನು ಪಾಪ ಇರಿಟೇಟ್ ಆಗಿ ಹೊಟ್ಟೋದ, ಇವ್ನ್ ಯಾರು ಬೌಲಿಂಗ್ ಮಾಡ್ತಾನೆ, ಅವಾಗ ಜ್ಯೂಸ್ ಕುಡಿತಾನೆ, ಮುಕುಂದನ್ ಇಂಟೆಂಟೇ ಬರೀ ಅದೇ ಹಾಕೋದಿರುತ್ತೆ, ನೀವ್ ಅವ್ರ ಹತ್ರ ಹೊಡೆಯೋದಷ್ಟೇ. ಹೋಗ್ಬಿಟ್ಟು ಸೊ ಎನಿವೇಸ್, ಸ್ಟೋರಿ ಇಸ್ ನಾಟ್ ಅಬೌಟ್ ದಟ್. ಯಾ, ಸೊ ಐ ವಾಸ್ ಸೇಯಿಂಗ್, ನಮ್ ಟೈಮ್ ಅಂತ ತಗೊಂಡ್ರೆ ಇಟ್ ವಾಸ್ ಐದರ್ ಸ್ಕೂಲ್ ಕ್ರಿಕೆಟ್ ಆರ್ ಕಾಲೇಜ್ ಕ್ರಿಕೆಟ್. ಸೊ ನೀವು ಅಲ್ಲಿಂದ ನೋಡಿದೀರಾ ಲ್ಯಾಡರ್, ಅಂಡ್ ಇವತ್ತಿನ ದಿನ ನೀವು ಸುಮಾರು ಕ್ಲಬ್ ಲೆವೆಲ್ ಕ್ರಿಕೆಟ್ ಆಡ್ತಾ ಇದ್ದೀರಾ, ಕೋಚಿಂಗ್ ಇದ್ರಲ್ಲೂ ಆಕ್ಟಿವಿಟೀಸ್ ಅಲ್ಲೂ ಇನ್ವಾಲ್ವ್ ಆಗಿದ್ದೀರಾ. ಅವತ್ತಿಗೂ ಇವತ್ತಿಗೂ ಸಣ್ಣದಾಗಿ ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಹೇಳಿ. ಬಟ್ ಲ್ಯಾಡರ್ ಹೇಗಿದೆ, ಒಬ್ಬ ಹುಡುಗ ಅಥವಾ ಹುಡುಗಿ ಬ್ಯಾಟ್ ಎತ್ಕೊಂಡ್ರು ಕ್ರಿಕೆಟ್ ಆಡಬೇಕು ಅಂತ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಮಾಡಿದ್ರು ಅಂದ್ರೆ, ವಾಟ್ ಇಸ್ ದ ಲ್ಯಾಡರ್ ಫಾರ್ ಅಟ್ಲೀಸ್ಟ್ ಇನ್ ಬೆಂಗಳೂರು ಸಿಟಿ, ಆಮೇಲಿಂದ ಕರ್ನಾಟಕಕ್ಕೆ ಬರೋಣ. ಇದು ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಈಗಿನ ಪೇರೆಂಟ್ಸ್ಗೆ ಹೆಂಗಾಗ್ಬಿಟ್ಟಿದೆ ಕ್ರಿಕೆಟ್ ಕ್ರೇಜ್ ಎಷ್ಟು ಬೆಳೆದಿದೆ ನಮ್ ಟೈಮ್ಗೂ ಈಗ ಅನ್ನೋದಕ್ಕೆ, IPL ಇರ್ಬೋದು ಅಥವಾ ಏನೇ ಲೀಗ್ಗಳಿರ್ಬೋದು, ಈ ಎಸ್ಪೆಷಲಿ ಸಮರ್ ಕ್ಯಾಂಪ್ಗಳಲ್ಲಿ ಕೋಚಿಂಗ್ ಮಾಡ್ತಿರ್ತೀವಲ್ಲ, ಅವಾಗ ನೋಡಿದ್ದೀನಿ ಪೇರೆಂಟ್ಸ್ ಬಂದು ಕೇಳೋದು, ಸರ್ ಯಾವ ಏಜ್ ಕ್ಯಾಟಗರಿ IPL ಆಡ್ಬೋದಾ? ಸರ್ ಏನು IPL ಆಡ್ಬೋದಾ? ಅಲ್ಲ That's the first question. ಸೇರ್ಸುವಾಗ ಅದು ಬೇರೆ, ನನ್ ಮಗ IPL ಆಡ್ತಾನ ಅಂತ, ಅದು ಇನ್ನ ಅಲ್ಲ, ಅದಕ್ಕಿಂತ ಮುಂಚೆ ಕ್ವೆಶ್ಚನ್ ಅವ್ರದಿರೋದು ಇವಾಗ. ದಟ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಯಾವ ಏಜ್ಗೆ ನಮ್ಮ ಮಕ್ಕಳನ್ನ ನಾವು ಹಾಕ್ಬೋದು ಕ್ಯಾಂಪ್ಗೆ ಅಂತ ಕೇಳ್ತಾರೆ. ಒಂದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಪಿನ್ ಪಾಯಿಂಟ್. ನಾವು ಹೇಳೋದು ಅಷ್ಟೇ, ಬಾಲ್ ಬಿದ್ರೆ ಒದೆ ತಡ್ಕೋಬೇಕು, ಭಯ ಬರಬಾರ್ದು ಬಾಲ್ ಅಂದ್ರೆ, ಅವಾಗ ಹಾಕಿ ಅಂತ. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಕೆಲವು ಕ್ಯಾಂಪ್ ಅಲ್ಲೆಲ್ಲ ಇವಾಗ 6 ವರ್ಷ 5 ವರ್ಷ ಅವರೆಲ್ಲ, ನೀನ್ ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದ್ರೆ ಯಾರು ಹಾಕೊಂಡು ಪ್ಲಾಸ್ಟಿಕ್ ಬಾಲಲ್ಲಿ ಪ್ಯಾಡ್ ಗಿಡ್ ಎಲ್ಲ ಕಟ್ಕೊಂಡು ಪಟ 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 ಕವರ್ ಡ್ರೈವ್ಗಳು ಹೊಡಿತಾರೆ, ಇವಂಗ 5 ವರ್ಷ ಇನ್ನ, ಇವಂಗ 6 ವರ್ಷ ಇನ್ನ ಅಂತ. ಸೊ ಈಗ ಏಜ್ ಡಿಫೈನ್ ಮಾಡೋದೇ ಕಷ್ಟ ಆಗೋಗಿದೆ. ದ ಅರ್ಲಿಯರ್ ದ ಬೆಟರ್ ಅಂತ ಅಂತಾರೆ. ಸೊ ಒಂಥರ ನಡೆಯಕ್ ಶುರು ಆಗಿದ ತಕ್ಷಣ ಒಂದು ಪ್ಲಾಸ್ಟಿಕ್ ಬ್ಯಾಟ್ ಕೊಟ್ಬಿಡುತ್ತೆ ಫಸ್ಟ್, ಹೋಗಿ ಪ್ಲಾಸ್ಟಿಕ್ ಬಾಲ್ ಹೊಡಿ ಅಂತ. ಅಂಡ್ ಐ ಥಿಂಕ್ 5-6 ಇಯರ್ಸ್ಗೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹುಡುಗರು ಇವಾಗ ಕ್ರಿಕೆಟ್. ಅಂಡ್ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ಐ ಥಿಂಕ್ ಏಜ್ ಅಂಡರ್ 14 ಇಸ್ ದ ಫಸ್ಟ್ ಏಜ್ ಕ್ಯಾಟಗರಿ ವೇರ್ ಅವರು ಕಾಂಪಿಟೇಟಿವ್ ಆಗಿ ಲೈಕ್ ಸ್ಟೇಟ್ ಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋ ಆಪ್ಷನ್ ಇರೋದು ಅಂಡರ್ 14 ಇಂದಾನೆ. ಸೊ ಅದಕ್ಕೆ ಗ್ರೂಮಿಂಗು ನಿಮ್ಗೆ, ಐ ಥಿಂಕ್ ಅಂಡರ್ 14ಗೆ ನೀನು ಯು ಹ್ಯಾವ್ ಟು ಬಿ ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್ ಅಂಡ್ ವೆಲ್ ಬಿಲ್ಟ್. ಪ್ರಾಬ್ಲಿ ಅಟ್ ದಿ ಏಜ್ ಆಫ್ 10 ಆಡ್ಬೋದಾ ಅಂಡರ್ 14? ಆಡಿರೋ ಹಿಸ್ಟ್ರಿ ಇದೆ, 11 ಅಲ್ಲೂ ಆಡಿರೋ ಹಿಸ್ಟ್ರಿ ಇದೆ, ನಮ್ಮ ಕ್ಲಬ್ ಅಲ್ಲೇ ಆಡಿರೋ ಹಿಸ್ಟ್ರಿ ಇದೆ. ಬಟ್ ಐ ಥಿಂಕ್ ಅಂಡರ್ 14 ಇಸ್ ಅಲ್ಲಿಂದ ಸ್ಟೇಟ್, ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ. ಆಮೇಲೆ ಇಟ್ ಗೋಸ್ ಆನ್ ಟಿಲ್ ಅಂಡರ್ 16, ಅಂಡರ್ 19, ಅಂಡರ್ 23 ಹಂಗೆ ಹೋಗಿ ಕ್ಲಬ್ ಟೀಮ್ಗಳ ರೆಪ್ರೆಸೆಂಟ್ ಮಾಡಿದಾಗ, ದಟ್ ಸೀನಿಯರ್ ಇವಾಗ KCR ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ರೆಪ್ರೆಸೆಂಟ್ ಮಾಡಿ ಆಮೇಲೆ ನಿಮ್ಗೆ ಯು ವಿಲ್ ಗೆಟ್ ಅನ್ ಎಂಟ್ರಿ ಪ್ರಾಬ್ಲಿ ಅಲ್ಲೆಲ್ಲ ಚೆನ್ನಾಗುತ್ತೆ KPL. ಸೊ ದಿಸ್ ಇಸ್ ಪ್ರಾಬ್ಲಿ ಐ ಥಿಂಕ್ ರವಿ ಅಂಡ್ ದರ್ಶಿ might add more. ಯಾ, ಆಬ್ವಿಯಸ್ಲಿ ಐ ಟು ಅಗ್ರಿ. ನೀನ್ ಹೇಳಿದ್ದೆಲ್ಲ ಕರೆಕ್ಟ್. ಆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಲ್ಲಿ ನಾವು ನೋಡ್ದಂಗೆ ಇವಾಗಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಕೈಂಡ್ ಆಫ್ ಎಕ್ಸ್ಪೋಜರ್ ಎಲ್ಲಾರ್ಗುನು, ಎಷ್ಟೊಂದು ವಿಡಿಯೋಸ್ ನೋಡಿದೀವಿ, ತುಂಬಾ ಚಿಕ್ಕ ಹುಡುಗರು ಪ್ಲಾಸ್ಟಿಕ್ ಬಾಲ್ ಆಡ್ತಾ ಇರ್ಬೋದು. ಸೊ ಅವಾಗಿಂದಾನೇ ಅವ್ರ DNA ಹಾಕ್ಬೇಕು ಅಂತ ತುಂಬಾ ಪ್ರೆಷರ್ ಆಗ್ತಾರೆ. ಬಟ್ ಆನ್ ದ ಅದರ್ ಹ್ಯಾಂಡ್, ಮುಂಚೆ ವೆನ್ ಯು ಕಂಪೇರ್ ಹೌ ದ ಕ್ರಿಕೆಟ್ ಆಸ್ ಎ ಗೇಮ್ ಇವಾಲ್ವ್ ಆಗಿದೆ, ವೆದರ್ ಇಟ್ ಈಸ್ ಲೋಕಲ್ ಕ್ರಿಕೆಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಗಿರ್ಬೋದು ಅಲ್ವಾ. ಸೊ ಮುಂಚೆ ಇಟ್ ಯೂಸ್ ಟು ಬಿ ಲೈಕ್, ನಾವು ಲೋಕಲ್ ಅಲ್ಲಿ ಆಡಿ ಕರ್ನಾಟಕ ಸ್ಟೇಟ್ಗೆ ರೆಪ್ರೆಸೆಂಟ್ ಮಾಡಿ ಆಮೇಲೆ ನ್ಯಾಷನಲ್ ಟೀಮ್ಗೆ ರೆಪ್ರೆಸೆಂಟ್ ಮಾಡಬೇಕು. ಸೊ ಈ ಲೋಕಲ್ ಅಲ್ಲಿ ಆಡೋದನ್ನು ಎಷ್ಟು ಮಿನಿಮಲ್ ಆಗಿರ್ತಾ ಇತ್ತು. ಲೀಗ್ಸ್ ಆಡ್ಬೇಕಿತ್ತು, ಅದಾದ್ಮೇಲೆ ಏಜ್ ಗ್ರೂಪ್, ಆಮೇಲೆ ಸ್ಟೇಟ್, ಆಮೇಲೆ ಫೈನಲಿ ರಣಜಿ. ಸೊ ದಟ್ ವಾಸ್ ದ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ಬೋದಾ. ಮೇ ಬಿ. ಸೊ ಆ ತರ ಇರ್ತಾ ಇತ್ತು. ಬಟ್ ಮೈ ಪರ್ಸ್ಪೆಕ್ಟಿವ್ ವಾಸ್, ಇವಾಗ ಎಷ್ಟೊಂದು ಡಿಫ್ರೆಂಟ್ ಲೀಗ್ಸ್ ಬಂದ್ಬಿಟ್ಟಿದೆ. ಎಕ್ಸ್ಪೋಜರ್ ಎನಿ ಪರ್ಟಿಕ್ಯುಲರ್ ಏಜ್ ಅಲ್ಲಿ ಸಿಗ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಇಫ್ ಯು
ಇಫ್ ಯು ಅಂಡರ್ಸ್ಟ್ಯಾಂಡ್ ಓಕೆ ನನ್ಗೆ ಈ ಪರ್ಟಿಕ್ಯುಲರ್ ಗೇಮ್ ಅಲ್ಲಿ ಐ ಕ್ಯಾನ್ ಪ್ರೂವ್ ಅಂದ್ರೆ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ವೇರ್ ದೇ ಹ್ಯಾವ್ ಬೀನ್ ಏಬಲ್ ಟು ಪಿಕ್ ಇಟ್ ಅಪ್ ಅಂಡ್ ದೆನ್ ಪ್ರೂವ್ ಅಟ್ ಎನಿ ಗಿವನ್ ಏಜ್ ಅಲ್ವಾ. IPL ಬಂದಿರೋದ್ರಿಂದ ಅಂಡ್ ದೆನ್ ಯು ಹ್ಯಾವ್ ಅದರ್ ಲೀಗ್ಸ್. ಸೊ ಇಂಡಿಯಾ ಇಂದನೂ ಬೇರೆ ಕಡೆನೂ ಹೋಗಿ ದೇ ಹ್ಯಾವ್ ಸ್ಟಾರ್ಟೆಡ್ ರೆಪ್ರೆಸೆಂಟಿಂಗ್ ಕಂಟ್ರಿ. ಸೊ ಆ ತರ ಇರುವಾಗ ಅಗೇನ್ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಆ ಇಂಡಿವಿಜುವಲ್ ಆಗಿರ್ಬೋದು, ಪೇರೆಂಟ್ಸ್ ಅವ್ರ ಆಗಿರ್ಬೋದು. ಬಟ್ ಐ ಫೀಲ್ ಏಜ್ ಶುಡ್ ನಾಟ್ ಬಿ ಅ ಮ್ಯಾಟರ್ ಆಸ್ ಲಾಂಗ್ ಆಸ್ ನಿಮಗೆ 20 ಇಯರ್ಸ್ ಆದ್ಮೇಲೆ ಅಥವಾ 30 ಇಯರ್ಸ್ ಆದ್ಮೇಲೂ ಇಫ್ ಯು ಥಿಂಕ್ ಓಕೆ ಐ ಹ್ಯಾವ್ ನೌ ಗಾಟ್ ದ ಪ್ಯಾಷನ್ ಅಂಡ್ ಐ ಕ್ಯಾನ್ ಪಿಕ್ ಇಟ್ ಅಪ್ ಅಂದ್ರೆ ಆಲ್ ಯು ಹ್ಯಾವ್ ಟು ಡೂ ಇಸ್ ಇಫ್ ಯು ಹ್ಯಾಡ್ ದಟ್ ಈ ಸ್ಕಿಲ್ಸ್ ದೆನ್ ಇಟ್ ಬಿಕಮ್ಸ್ ಈಸಿ. ಅವ್ರಿಗೇನಾದ್ರು ಡಿಫ್ರೆಂಟ್ ಆಗಿ ಮಿಸ್ಟ್ರಿ ಬೌಲರ್ ಆಗಿರ್ಬೋದು ಅಥವಾ ಬ್ಯಾಟ್ಸ್ಮನ್ ಎಕ್ಸ್ಟ್ರಾಡಿನರಿ ಆಗಿ ಒಂದು 2 ಸೀಸನ್ಸ್ ಪರ್ಫಾರ್ಮ್ ಮಾಡಿದ್ರೆ ದೇ ಹ್ಯಾವ್ ದ ಚಾನ್ಸಸ್ ಆಫ್ ಗೆಟಿಂಗ್ ನೋಟಿಸ್ಡ್. ಅದಾದ್ಮೇಲೆ ಆಬ್ವಿಯಸ್ಲಿ ದೇ ವಿಲ್ ಹ್ಯಾವ್ ಟು ಬಿಲ್ಡ್ ಆನ್ ಟು ಇಟ್. ಸೊ ಐ ಫೀಲ್ ಏಜ್ ಶುಡ್ ನಾಟ್ ಬಿ ಎನ್ ಇಶ್ಯೂ ಅಟ್ ಟುಡೇಸ್ ಕನ್ಸಿಡರಿಂಗ್ ದ ಕರೆಂಟ್ ಗೇಮ್ ಸೆಟಪ್. ಗುಡ್ ಪಾಯಿಂಟ್ ರವಿ. ನಾನು ಅದ್ರ ಬಗ್ಗೆನೇ ಕೇಳಬೇಕು ಅಂತ ಆಕ್ಚುಲಿ ಇದ್ದಿದ್ದು. ಸೊ ಗುಡ್ ಸ್ಟಾರ್ಟ್ ಫ್ರಮ್ ದರ್ಶಿ. ಈಗ ಎಷ್ಟೊಂದು ಲೀಗ್ಸ್ ಇದೆ, ಎಷ್ಟೊಂದು ಟೂರ್ನಮೆಂಟ್ಸ್ ಇದೆ. ಈ KCA ಡಿವಿಷನ್ ಲೆವೆಲ್ ತಗೊಂಡು ಅಂದ್ರೆ ನೀವು ಲಾಸ್ಟ್ ವೀಕ್ ಮಾತಾಡಿದಾಗ YSR ಕಪ್ ಬಗ್ಗೆ ಮಾತಾಡಿದ್ರಿ. ಈ ಇಂಡಿಯಾ ಲೆವೆಲ್ ನೋಡ್ಬೇಕು ಅಂದ್ರೆ ಸೈಯದ್ ಮುಷ್ತಾಕ್ ಅಲಿ ಇದೆ T20 ಲೀಗ್, ಮಹಾರಾಜ T20 ಇದೆ. ಇನ್ನ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಬಂತು ಅಂದ್ರೆ ಇದೆಲ್ಲ ಏನೋ ರಣಜಿ ಟ್ರೋಫಿ ಅವೆಲ್ಲ ಬರುತ್ತೆ. ಅಂಡ್ ವಿ ಡೋಂಟ್ ಇವನ್ ಸಿ ಸೇಮ್ ನೇಮ್ಸ್ ಎವ್ರಿವೇರ್. ಮುಂಚೆ ಆತರ ಇರ್ಲಿಲ್ಲ. ನಾವು ಬೆಳೆಯೋ ಟೈಮಲ್ಲಿ ನೀವು ಅರುಣ್ ಕುಮಾರ್, ರೋಲಿನ್ ಬ್ಯಾರಿಂಗ್ಟನ್, ಸುಜಿತ್ ಸೋಮಸುಂದರ್ ಎಲ್ಲ ಒಂಥರ ಕಾಮನ್ ನೇಮ್ಸ್. ನೀನ್ ಯಾವ ದುಲೀಪ್, ಇರಾನಿ, ಇದು ಯಾವ್ದಕ್ಕಾರು ಹೋಗು ಕಾಮನ್ ನೇಮ್ಸ್ ಕರ್ನಾಟಕ ರೆಪ್ರೆಸೆಂಟ್. ಇವಾಗ ಆತರ ಇಲ್ಲ. ಅಂಡ್ ವಿ ಡೋಂಟ್ ಇವನ್ ಸಿ ಸೇಮ್ ನೇಮ್ಸ್, ಬೌಲರ್ಸ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು. ಸೊ ಏನೇನ್ ದಾರಿ ಇದೆ ಈ ಏಜ್ ಮತ್ತೆ ಲ್ಯಾಡರ್ ಕೇಳಿದ್, ಬಟ್ ಏನೇನ್ ದಾರಿ ಇದೆ? ಹೌ ಶುಡ್ ಐ ಅಪ್ರೋಚ್ ಇಫ್ ಐ ಆಮ್ ಅನ್ ಆಸ್ಪಿರೆಂಟ್ ರಿಗಾರ್ಡ್ಲೆಸ್ ಆಫ್ ಮೈ ಏಜ್? ಲೆಟ್ಸ್ ಸೇ ಐ ಆಮ್ ಅಬೌವ್ 18 ಫಾರ್ ದಟ್ ಮ್ಯಾಟರ್. See, means I think like basics ಅದೇ ಇರುತ್ತೆ. Means as what Bargi and Darshi told, league cricket, age cricket, ಅದೆಲ್ಲ ಇದ್ದೇ ಇರುತ್ತೆ. Unless you bring something different to the table. ಅಂದ್ರೆ ಲೈಕ್ ನೀವು ರಾಂಗ್ ಫುಟ್ ಬೌಲರ್ ಆಗಿರ್ಬೋದು, ಇಲ್ಲ ಲೆಫ್ಟ್ ಆರ್ಮ್ ಚೈನಾಮನ್ ಆಗಿರ್ಬೋದು, ಇಲ್ಲ ಯು ಆರ್ ಎಕ್ಸೆಪ್ಷನಲ್ ಹಾರ್ಡ್ ಹಿಟರ್. ಆ ತರ ಲೈಕ್ ಸೆಲೆಕ್ಷನ್ ಒಂದೆರಡು ಕೇಸಸ್ ಆಗ್ಬೋದು. And I think Bargi was also telling, like ನಾವು ಡಿಸ್ಕಸ್ ಮಾಡುವಾಗ, like there is a special category which comes in, like ನೀವು ಹುಬ್ಳಿ ಟೈಗರ್ಸ್ ಬಗ್ಗೆ ಅಂದ್ರೆ ಲೈಕ್ ಹುಬ್ಳಿ ಝೋನ್ ಅಲ್ಲಿ ಬಾರ್ಗಿ ಏನಂತಾರೆ ಅದು ಕ್ಯಾಚ್ಮೆಂಟ್ ಪ್ಲೇಯರ್. ಕರೆಕ್ಟ್. ಸೊ ಹುಬ್ಳಿ ಝೋನ್ ಅಲ್ಲಿ ಲೈಕ್ ದೇ ಕ್ಯಾನ್ ಸೆಲೆಕ್ಟ್ ಲೈಕ್ ನೆಟ್ಸ್ ಆಡ್ಸಿ ಒಬ್ಬ ಕ್ಯಾಚ್ಮೆಂಟ್ ಪ್ಲೇಯರ್ ಅಲ್ಲಿ ಚೆನ್ನಾಗ್ ಆಡಿರೋರು, ಅಲ್ಲಿ ಚೆನ್ನಾಗ್ ಆಡ್ತಾರ 1, 2 or 3 ಪ್ಲೇಯರ್ಸ್ಗೆ or like 2 ಪ್ಲೇಯರ್ಸ್ಗೆ ಚಾನ್ಸ್ ಇರುತ್ತೆ ಇನ್ ಎವ್ರಿ ಟೀಮ್. ಎವ್ರಿ ಟೀಮ್ ಟು ಅದು ದಟ್ ಇಸ್ ಅ KPL. ಬಟ್ ಫ್ರಮ್ ಎ ಸ್ಟೇಟ್ ಪರ್ಸ್ಪೆಕ್ಟಿವ್ ಇವಾಗ ಸಿ ಏನ್ ಗೊತ್ತಾ, ನನಗನ್ಸೋದು ಕನ್ಸಿಸ್ಟೆಂಟ್ ಜನ ಇವಾಗ ಯು ಕ್ಯಾನ್ ಹ್ಯಾವ್ ಲೈಕ್ ಅ ಡಿಫರೆಂಟ್ ಟೀಮ್ ಫಾರ್ CK Naidu. I mean CK Naidu is an age category anyway. ಸೈಯದ್ ಮುಷ್ತಾಕ್ ಅಲಿಗ್ ಬೇರೆ ಟೀಮ್ ಇರ್ಬೋದು, ರಣಜಿಗ್ ಬೇರೆ ಟೀಮ್ ಇರ್ಬೋದು, ಬೇರೆ ಸೆಟ್ ಆಫ್ ಪ್ಲೇಯರ್ಸ್ ಇರ್ಬೋದು. ಬಟ್ ಏನ್ ನೋಡ್ತಾರೆ ಸೆಲೆಕ್ಟರ್ಸ್ ಅಂತಂದ್ರೆ ಇಸ್ ದ ಕನ್ಸಿಸ್ಟೆನ್ಸಿ. ಸೊ ಲೀಗಲ್ಲಿ ಅವರು ಕನ್ಸಿಸ್ಟೆಂಟ್ ಲೀಗಲ್ಲೂ ಹೊಡಿತಾ ಇದಾರ, YSR ಅಲ್ಲೂ ಹೊಡಿತಾ ಇದಾರ. ಐ ಥಿಂಕ್ ದಟ್ ಇಸ್ ದ ಬೇಸ್ ಫಾರ್ ಗೆಟಿಂಗ್ ಸೆಲೆಕ್ಟೆಡ್ ಟು ಯುವರ್ ಇದು ಫಾರ್ ಪ್ಲೇಯರ್ ರೆಪ್ರೆಸೆಂಟಿಂಗ್ ದ ಸ್ಟೇಟ್. And I'm talking about senior cricket, not the age category. So you have to be consistent in both league and YSR. Only then you get picked in the larger pool. ಜಾಸ್ತಿ ಜನದ ಮಧ್ಯೆ ಅವಾಗ ನೀನು ಓಕೆ ಇದು ಇವನು T20 ಫಾರ್ಮ್ಯಾಟಿಕ್ ಸೆಟ್ ಆಗ್ಬೋದು, ಇವ್ರು ಇಷ್ಟು ಜನ ಇದಕ್ಕೆ ಏನಂತಾರೆ ಲಾಂಗರ್ ಫಾರ್ಮ್ಯಾಟ್ ರಂಜಿಕ್ ಸೆಟ್ ಆಗ್ಬೋದು ಅಂತ ಬೈಫ್ರಿಕೇಟ್ ಮಾಡ್ಕೋತಾರೆ. ಅಂತ ನೀನು ಯಾವ್ದೋ ಒಂದು ನಾನು ಬರೀ YSR ಅಲ್ಲಿ ಚೆನ್ನಾಗ್ ಮಾಡಿದೆ ನನಗೆ ಇದನ್ನ ಆಡಿಸ್ಬಿಡ್ತಾರೆ ಅನ್ನೋದು ತುಂಬಾ ತುಂಬಾ ಕಡಿಮೆ. ಲೈಕ್ ಎಕ್ಸೆಪ್ಷನಲ್ ಐ ಥಿಂಕ್ ಸಂಬಡಿ ಲೈಕ್ ಏನ್ ಅಭಿನವ್ ಮನೋಹರ್ ಕ್ಯಾನ್ ಯಾರೋ ವೈಟ್ ಬಾಲ್ ಅಲ್ಲಿ ಎಕ್ಸೆಪ್ಷನಲ್ ಆಗಿ ಆಡಿ ರೆಡ್ ಬಾಲ್ ಅಲ್ಲಿ ಸಕ್ಕತ್ತಾಗಿ ಆಡ್ತಾರೆ. ಇನ್ ಕಂಪ್ಯಾರಿಸನ್ ಟು ವೈಟ್ ಬಾಲ್ ಕ್ರಿಕೆಟ್, ರೆಡ್ ಬಾಲ್ ಕ್ರಿಕೆಟ್ ಮೇ ನಾಟ್ ಬಿ ಆಸ್ ಮಚ್. ಆ ತರ ಇದ್ರೆ ದೆನ್ ದೇ ಮೇಕ್ ಅನ್ ಎಕ್ಸೆಪ್ಷನ್. ಬಟ್ ಕೀ ಇಸ್ ಕನ್ಸಿಸ್ಟೆನ್ಸಿ ಇನ್ ಎನಿ ಫಾರ್ಮ್ಯಾಟ್ ಫಾರ್ ದಟ್ ಮ್ಯಾಟರ್. ಕರೆಕ್ಟ್.
For clarity purposes, what is YSR? What kind of a tournament is YSR? YSR is a short rather mean ಇಟ್ಸ್ ಅ T20. ಇವಾಗ YSR ಅಂತ ಕರೆಯಲ್ಲ, ನಮ್ಗೆ ಅದು ಆ ವಯಸ್ಸಲ್ಲಿ YSR ಅಂತ ಹೇಳಿ ಇಟ್ ಇಸ್ ಆ ಟೂರ್ನಮೆಂಟ್ ಗೆ ಹೆಸರು ಕೊಡ್ತಾರೆ ಅಷ್ಟೇ ಕಣ. ಸೊ ಇಟ್ ಇಸ್ ಅ T20 ಫಾರ್ಮ್ಯಾಟ್ between league, different group league, first division, second division, third division, fourth division, fifth division ಇದೆಯೋ ಅದರದ್ದು T20 format is YSR. The other is what we call longer format is called league. Like first to second ಅವ್ರಿಗೆ 2 day ಇರುತ್ತೆ, 3, 4, 5 ಗೆ ಇಟ್ಸ್ 50 ಅವ್ರಿಗೆ ಆ ತರ. ಓಕೆ, ಸೊ ಡಿವಿಷನ್ ಲೆವೆಲ್ ಅಲ್ಲಿ ಕಾಂಪಿಟೇಟಿವ್ ಇರೋದ್ರಿಂದ ಇಸ್ ಇಟ್ ಸೇಫ್ ಟು ಅಸ್ಯೂಮ್ ದಟ್ ಒಂದು ಪ್ಲೇಯರ್ ಒಂದು ಟೀಮ್ ಅಲ್ಲಿ ಫೀಚರ್ ಆಗಿದ್ದಾನೆ ಅಂದ್ರೆ ಹಿ ವಿಲ್ ಗೆಟ್ ಅಟ್ ಲೀಸ್ಟ್ 10 games ಟು ಪ್ರೂವ್ ಇನ್ YSR ಇಲ್ವಾ? YSR ನಾಕ್ಔಟ್ ಅದು ಇವಾಗ ಫಾರ್ಮ್ಯಾಟ್ ಚೇಂಜ್ ಆಗ್ತಾನೆ ಇದೆ. Okay. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಇಂದ ನಿನ್ಗೆ ಫಸ್ಟ್ ಒಂದು 5, ಆಕ್ಚುಲಿ ಮುಂಚೆ ಏನಾಗ್ತಾ ಇತ್ತು, ಫಸ್ಟ್ ಡಿವಿಷನ್ ಇಂದ ಫಿಫ್ತ್ ಡಿವಿಷನ್ ತನಕ ಎಲ್ಲಾನು ಒಂದೇ ಒಂದ್ ಪೂಲ್ ಅಲ್ಲಿ ಹಾಕ್ಬಿಟ್ಟು ಅದಾದ್ಮೇಲೆ ನಿನ್ಗೆ ಡಿವೈಡ್ ಮಾಡೋರು ಟೀಮ್ಸ್ ನ. ಸೊ ಕೆಲವು ಫಿಫ್ತ್ ಡಿವಿಷನ್ ಆಡಿರೋರು ಫಸ್ಟ್ ಡಿವಿಷನ್ ಟೀಮ್ ಅವ್ರು ಸಿಕ್ಬಿಟ್ಟು ಹೆವಿ ರನ್ಸ್ ಹೋಗೋದು, ಅವ್ರಿಗೊಂಥರ ಪಾಪ ಎಕ್ಸ್ಪೀರಿಯನ್ಸ್ ಲೈಕ್ ಸ್ಕಿಲ್ ಸೆಟ್ ಬೇಡ ನಮ್ದು ವಯಸ್ಸಾರ್ದು ಅದು ಹೇಳೋದು ಹೆವಿ ರನ್ಸ್ ಹೋಗೋದು ಆತರ ಹಿಸ್ಟ್ರಿ ಇದೆ. ಲಾಸ್ಟ್ 2 years ಇಂದ ಏನ್ ಮಾಡಿದ್ರು ಟು ಮೇಕ್ ಇಟ್ ಮೋರ್ ಕಾಂಪಿಟೇಟಿವ್, ಫಸ್ಟ್ 3 divisions ಒಂದ್ ಸೆಟ್ ಆಫ್ ಟೀಮ್ಸ್ ಮಾಡಿದ್ರು, ಬೇರೆ ಸಪರೇಟ್ ಲೀಗ್ ಆಗಿ ನಡ್ಸೋಣ ಅಂತ. 4th, 5th division ಮಾತ್ರ ಒಂದು ಸೆಟ್ ನಡೆಸ್ಬಿಟ್ಟು ಅದರಲ್ಲಿ ಟಾಪ್ 4 ಬಂದವ್ರು ಮಾತ್ರ ಈ ಫಸ್ಟ್ 3 divisions ಅವ್ರ ಜೊತೆ ಕಾಂಪೀಟ್ ಮಾಡ್ಬೋದು ಅಂತ ಮಾಡ್ಬಿಟ್ಟು ದೆನ್ ದೇ ಮೇಡ್ ಇಟ್ ಗ್ರೂಪ್ಸ್. ಮುಂಚೆ ಎಲ್ಲ ನಾಕ್ಔಟ್ ಮ್ಯಾಚ್ ಗಳೇ ಇದ್ದಿದ್ದು, ಫಸ್ಟ್ ಇಂದ ಲಾಸ್ಟ್ ತನಕ ಎಲ್ಲ ನಾಕ್ಔಟ್ ಇದ್ದಿದ್ದು. ಇವಾಗ ಗ್ರೂಪಿಂಗ್ಸ್ ತರ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು 4-5 ಈ ಮಹಾರಾಜ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 4 ಮ್ಯಾಚ್ ಸಿಗತ್ತೆ ಒಂದೊಂದು ಟೀಮ್ಗೆ ಬಿಫೋರ್ ದೇ ಮೂವ್ ಆನ್ ಟು ನಾಕ್ಔಟ್ಸ್ ತರ ಫಾರ್ಮ್ಯಾಟ್ ಮಾಡಿದ್ದಾರೆ. ಓಕೆ, ನೈಸ್. ಇವಾಗ ನಂದು ಇನ್ನೊಂದು ಕ್ವೆಶನ್ ಏನಂದ್ರೆ, ಇವಾಗ ನಾವು ಕ್ಲಬ್ ಲೆವೆಲ್ ಕ್ರಿಕೆಟ್ ಆಡ್ತಿರ್ತೀವಿ, ಈಗ KCA ಡಿವಿಷನ್ ಲೀಗ್ಸ್ ಆಡ್ಬೇಕು ಅಂದ್ರೆ ವಿಲ್ ಕ್ಲಬ್ಸ್ ಕಂಪೀಟ್ ಇನ್ ದೋಸ್ leagues or is it some other totally different setup? Yeah, it's a good point to actually cover ಅನ್ಸುತ್ತೆ now that we have picked up local cricket. And Anant, I got your point. I think local ಅವ್ರಿಗೆ if we have to set up or give some information ಎಲ್ಲಿಂದ ಸ್ಟಾರ್ಟ್ ಮಾಡಿಸ್ಬೇಕು ಅನ್ನೋದು it is a good point. ಕ್ವಿಕ್ ಆಗಿ ಬೇಕು ಅಂದ್ರೆ ಕವರ್ ಮಾಡ್ಬೇಡ ಅಲ್ವಾ ಅದನ್ನ. ಸೊ ಟಿಪಿಕಲಿ ಏನಾಗುತ್ತೆ, there are many clubs. ಬಾರ್ಗಿ ಕವರ್ ಮಾಡ್ದಂಗೆ there are different divisions within Karnataka State Cricket Association. Every year matches conduct ಮಾಡ್ತಾರೆ. So there are 5 divisions within Bangalore zone ಅಲ್ಲಿ. And similarly Mysore zone, Mangalore zone, Shimoga, ಬೇರೆ zone ಅಲ್ಲಿ ಅವ್ರದ್ದು ಲೋಕಲ್ ಟೀಮ್ಸ್ ನ they also have league formats. So ಕ್ವಿಕ್ ಆಗಿ ಬ್ಯಾಂಗ್ಳೂರ್ ಝೋನ್ ಅಲ್ಲಿ ಎಷ್ಟು ಝೋನ್ ಇದೆ ಅದು ಹೇಳ್ಬಿಡೋದು ದಕ್ಷಿ. ಅವ್ರು ಹೇಳ್ದಂಗೆ ಬ್ಯಾಂಗ್ಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ಮ್ಯಾಂಗ್ಳೂರ್ ಅಂಡ್ ಹುಬ್ಳಿ ಧಾರವಾಡ ಸೇರಿ ಝೋನ್. ಹುಬ್ಳಿ ಝೋನ್. ಸೊ ಧಾರವಾಡ ಅವರು ಅಲ್ಲಿ ಹೇಳ್ತಾರೆ ಆಲ್ ದ ಡಿಫರೆಂಟ್ ಝೋನ್ಸ್. ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ಎಲ್ಲಾ ಝೋನ್ ಅಲ್ಲೂ 5 ಲೀಗ್ 5 ಡಿವಿಷನ್ ಇರಬೇಕು ಅಂತ. ಲೈಕ್ ಮೈಸೂರ್ ಹ್ಯಾಸ್ ಓನ್ಲಿ 3 divisions. ಕಡಿಮೆ ಟೀಮ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಟೀಮ್ಸ್, ಪ್ಲೇಯರ್ ಪೂಲ್ ಎಲ್ಲ ಪ್ಲೇಯರ್ ಪೂಲ್. ಕರೆಕ್ಟ್. ಸೊ ಬ್ಯಾಂಗ್ಳೂರ್ ಝೋನ್ ಕವರ್ ಮಾಡ್ಬೋಣ. ಸೊ ಬ್ಯಾಂಗ್ಳೂರ್ ಅಲ್ಲಿ ಟಿಪಿಕಲಿ ವಿ ಹ್ಯಾವ್ 5 divisions. 5 divisions ಅಲ್ಲಿ ಮುಂಚೆ ಟಿಲ್ ಲಾಸ್ಟ್ ಇಯರ್ ಹೆಂಗಿರ್ತಾ ಇತ್ತು ಅಂದ್ರೆ 12 teams in first 3 divisions and then 48 teams in 4th division and almost 60 teams 72. in 5th division. 72. ಅದು ಇವೆಂಚುಲಿ 72 ತನಕ ಆಗಿತ್ತು. ಯಾಕಂದ್ರೆ ಎನಿ ಟೀಮ್ ಹೊಸ ಟೀಮ್ ಬರ್ಬೇಕು ಅಂದ್ರೆ the 5th division is the way where if you give a request ಹೊಸದಾಗಿ ಟೀಮ್ ಮಾಡ್ಕೊಂತೀವಿ ನಾವು ಅಂತ ಹೇಳಿದ್ರೆ 5th division ರಿಜಿಸ್ಟರ್ ಮಾಡಿ then they will have to compete and they get to ಚೆನ್ನಾಗಿ ಆಡ್ಕೊಂಡು ಬಂದರೆ they can go up to first division. ಸೊ ಇದು ಫಾರ್ಮ್ಯಾಟ್ ಇದ್ದಿದ್ದು. ಈ ವರ್ಷ ಫಾರ್ಮ್ಯಾಟ್ ಚೇಂಜ್ ಆಗಿದೆ. ಆಬ್ವಿಯಸ್ಲಿ ಫಸ್ಟ್ 3 division ಫಾರ್ಮ್ಯಾಟ್ ಚೇಂಜ್ ಮಾಡಿದ್ದಾರೆ. ಸೊ ಮೇ ಬಿ ಬಾರ್ಗಿ ಕ್ಯಾನ್ ಕ್ವಿಕ್ಲಿ ಕವರ್ ದಟ್. ಐ ಆಮ್ ಲಿಟಲ್ ಆಫ್ ದಿಸ್ ಸೀಸನ್, ಫಾಲೋ ಮಾಡ್ತಿರ್ಲಿಲ್ಲ. ಏನಿಲ್ಲ ಚೇಂಜಸ್. ಇವಾಗ ಈ ಫಸ್ಟ್ ಡಿವಿಷನ್ ಅಲ್ಲಿ 14 teams ಇದೆ, ಸೆಕೆಂಡ್ ಅಲ್ಲಿ 16, ಥರ್ಡ್ ಅಲ್ಲೂ 16 ಅಂಡ್ 4th division ಅಲ್ಲಿ ಐ ಥಿಂಕ್ ಇಟ್ ಇಸ್ ಸ್ಟಿಲ್ 40-42 ಅಂಡ್ 5th division.
ಸೊ ನಿನ್ಗೆ ಹೊಸ ಲೈಕ್ ಐ ಮೀನ್ ಜಸ್ಟ್ ಒಂದು ಕ್ಲಾರಿಟಿ, ಇವಾಗ ಯಾರ್ ಬೇಕಾದ್ರೆ ನಾನೊಂದು 11 ಜನ ಮಾಡ್ಕೊಂಡು ಹೋಗ್ಬಿಟ್ಟು ನಾನೊಂದು ಟೀಮ್ ರಿಜಿಸ್ಟರ್ ಆಗ್ತೀನಿ ಅನ್ನೋ ತರ ಆಗಲ್ಲ. ನಿನ್ ಕ್ಲಬ್ Correct. KSC ಅವರು ಕ್ಲಬ್ಗಳು ಅಂತ ಒಂದಿಷ್ಟು ಸೆಟ್ ಆಫ್ ಕ್ಲಬ್ಸ್ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನ ಫರ್ದರ್ ರಿಜಿಸ್ಟ್ರೇಷನ್ಸ್ ತಗೊಂತಾ ಇಲ್ಲ ಬ್ಯಾಂಗ್ಳೂರ್ ಝೋನ್. ಫಾರ್ ದ ಮ್ಯಾಟರ್ ಆಫ್ ಫರ್ದರ್ Okay. ರಿಜಿಸ್ಟ್ರೇಷನ್ ತಗೊಂತಾ ಇಲ್ಲ. ಸೊ ಯಾರನ್ನ ಒಂದು ಕ್ಲಬ್ ಕೊಂಡ್ಕೊಂಡು ಬೇಕಾದ್ರೆ ಅವರು ಒಂದು 11 ಜನ ಮಾಡ್ಕೊಂಡು ಅಥವಾ 11 ವಾಟ್ ಎವರ್ ಪೂಲ್ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಇವಾಗ ಜಸ್ಟ್ ಬಿಕಾಸ್ ನಾವೊಂದು ಯಾವ್ದು ಟೀಮ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಐ ಕಾಂಟ್ ಹ್ಯಾವ್ ಲೈಕ್ ಒಂದು 15 ಜನ ಕರ್ಕೊಂಡು ಹೋಗ್ಬಿಟ್ಟು ನಾನು 5th division ಎಂಟ್ರಿ ಕೊಡ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಇಟ್ ಇಸ್ ಲೈಕ್ KSC ಹ್ಯಾವ್ ರಿಜಿಸ್ಟರ್ಡ್ ಕ್ಲಬ್ಸ್, ಓನ್ಲಿ ದೋಸ್ ಕ್ಯಾನ್ ರೆಪ್ರೆಸೆಂಟ್ ಇನ್ ದಿಸ್ ಟೂರ್ನಮೆಂಟ್. Okay. Correct. Okay. ಸೊ ಒನ್ಸ್ ಇದು ಇಷ್ಟು ಟೀಮ್ ಅಂತ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ದೇರ್ ಆರ್ ಬಿಗ್ ಟೀಮ್ಸ್ ಹೂ ಕಂಡಕ್ಟ್ ಸಮ್ಮರ್ ಕ್ಯಾಂಪು, ಬೇಸಿಕ್ಲಿ ಟ್ಯಾಲೆಂಟ್ ಪೂಲ್ ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ದಟ್ಸ್ ಹೌ ಎನಿ ಒನ್ ಕ್ಯಾನ್ ಗೆಟ್ ಇನ್ ಟು. ಫಾರ್ ಎಕ್ಸಾಂಪಲ್ ನಾವು BCA ಅಂತೀವಿ ಸೌತ್ ಅಲ್ಲಿ. ಐ ಥಿಂಕ್ BCA ಹ್ಯಾಸ್ ಬೀನ್ ಒನ್ ಆಫ್ ದ ಬಿಗ್ ಕ್ಲಬ್ ವೇರ್ ದೇ ಆರ್ ಕಂಟಿನ್ಯೂಸ್ಲಿ ಡೂಯಿಂಗ್ ಸಮ್ಮರ್ ಕ್ಯಾಂಪ್ಸ್, ಆನ್ಯುವಲ್ ಕ್ಯಾಂಪ್ಸ್ ಎಲ್ಲ. ಸೊ ಯಾರಾದ್ರೂ ಹುಡುಗರು ಬಂದಲ್ಲಿ ಸೇರ್ಕೊಂಡ್ರೆ ಅಂಡ್ ಫ್ರಮ್ ದೇರ್ ವಿ ಸ್ಟಾರ್ಟ್ ಗ್ರೂಮಿಂಗ್ ದೆಮ್ ಅಂಡ್ ದೆನ್ ಟಿಪಿಕಲಿ ದೇ ಗೆಟ್ ಟು ಪ್ಲೇ ಲೋವರ್ ಡಿವಿಷನ್ ಮ್ಯಾಚಸ್ ಆಗಿರ್ಬೋದು. ಹಂಗೆ ಇಫ್ ದೇ ಸ್ಟಾರ್ಟ್ ಪರ್ಫಾರ್ಮಿಂಗ್ ದೇ ಗ್ರಾಜುಯೇಟ್ ಫಾರ್ ಹೈಯರ್ ಡಿವಿಷನ್ಸ್ ಅಂಡ್ ದೆನ್ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ದಟ್ ಇಸ್ ಎ ಚಾನಲ್ ಹೌ ದೇ ಕ್ಯಾನ್ ಮೂವ್ ಫಾರ್ವರ್ಡ್. ಇದೊಂಥರ ಅಫಿಷಿಯಲ್ ಚಾನಲ್. ಸೊ ದಿಸ್ ಇಸ್ ಹೌ ಥಿಂಗ್ಸ್ ವರ್ಕ್ ಇನ್ ಬ್ಯಾಂಗ್ಳೂರ್ ಕ್ರಿಕೆಟ್, ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್. ನೈಸ್. ಸೊ ನಾನು ಆಕ್ಚುಲಿ ಈ ಡಿಸ್ಕಷನ್ ಮುಂಚೆ ಅನ್ಕೋತಾ ಇದ್ದೆ ನಾನು ಕ್ಲಬ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ವರ್ಕೌಟ್ ಆಗಲ್ಲ. ಕೊಂಡ್ಕೋಬೇಕು. ಕೊಂಡ್ಕೋಬಹುದಲ್ಲ. It is not very, I mean, it is not cheap. ಅದೇ Club it will go to 1 crore or maybe more. Yeah. Cricket is a costly affair now. So Yes. I know. ಬ್ಯಾಟ್ ನಾವು ತಗೋತಾದಾಗ ಒಂದು 200-500 ರೂಪಾಯಿ ಇದೆ ಅಂತಂದ್ರೆ ಯೋಚನೆ ಮಾಡ್ತಾ ಇದ್ವಿ. 1.5 ಲಕ್ಷ 2 ಲಕ್ಷ ತನಕ ಬ್ಯಾಟ್ ಕೊಂಡ್ಬಿಡಿ. ಇನ್ನೊಂದ್ ದಿನಕ್ಕೆ ಇಟ್ಕೊಳ್ಳೋಣ ಡಿಸ್ಕಷನ್. ಯಾಕೆಂದ್ರೆ ಬ್ಯಾಟ್ ಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕೆಲವೊಂದು ಹೋಮ್ ಟೂರೇ ತಗೋಬೇಕಾಗತ್ತೆ. ಮಾತಾಡೋಣ ಅದ್ರ ಬಗ್ಗೆ ಆಮೇಲೆ. ಓಕೆ, ನನ್ನ ನೆಕ್ಸ್ಟ್ ಕ್ವೆಶನ್ ಈಗ ಎಸ್ KCA ಹ್ಯಾಸ್ ಅ ರೆಕಗ್ನೈಸ್ಡ್ ಕ್ಲಬ್ಸ್. ಆ ಕ್ಲಬ್ಸ್ ಅಲ್ಲಿ ಇದ್ರೆ ಈಸಿಯರ್ ಟು ಪ್ಲೇ ಡಿವಿಷನ್ ಲೀಗ್. ಬಟ್ ಆರ್ ದೀಸ್ ಕ್ಲಬ್ಸ್ ರ್ಯಾಂಕ್ಡ್ ಇನ್ ಎನಿ ಆರ್ಡರ್? ಇವ್ರು ಪ್ರತಿ ವರ್ಷ ಆಡಕ್ಕೆ ಇವಾಗ ಫಿಕ್ಸರ್ಸ್ ಬರಕ್ಕೆ ಏನಾದ್ರು ಸೀಡಿಂಗ್ ಇದೆಯಾ? ಲೈಕ್ ಹೌ ICC ರ್ಯಾಂಕ್ಸ್ ಟೀಮ್ಸ್ ಅಂಡ್ ದೆನ್ ಮೇಕ್ಸ್ ದೆಮ್ ಪ್ಲೇ ಇನ್ ಅ ಸರ್ಟನ್ ವೇ ಇವಾಗ. ಸೊ ಆ ತರ ಏನಾದ್ರು ಸಿಸ್ಟಮ್ ಇದೆಯಾ, ಆರ್ ಇಸ್ ಇಟ್ ಜಸ್ಟ್ ವೇ ಟು ರ್ಯಾಂಡಮ್ ಫಾರ್ ಡಿವಿಷನ್ ಲೆವೆಲ್? No. Obviously, random ಅಂತ ಇಲ್ವೇ ಇಲ್ಲ. ಐ ಆಮ್ ಶೋರ್ ಎವ್ರಿ ಸ್ಟೇಟ್ ವಿಲ್ ಹ್ಯಾವ್ ಎ ಸೆಟ್ ಫಾರ್ಮ್ಯಾಟ್. ನಾವು ಹೇಳ್ದಂಗೆ ಐ ಥಿಂಕ್ ಡಿವಿಷನ್ ನಲ್ಲೇ ರ್ಯಾಂಕಿಂಗ್ ಆಗ್ಬಿಡುತ್ತಲ್ವಾ. ಸೊ ಲೆಟ್ಸ್ ಸೇ ಇವಾಗ 16 ಟೀಮ್ಸ್ ಮಾಡಿರೋದ್ರಲ್ಲಿ ಎಂಡ್ ಆಫ್ ದ ಸೀಸನ್ ಯು ವಿಲ್ ನೋ ಯಾರು ಜಾಸ್ತಿ ಮ್ಯಾಚ್ ಗೆದ್ರು, ದೇ ವಿಲ್ ಆಬ್ವಿಯಸ್ಲಿ ಬಿ ನಂಬರ್ 1. ಯಾರು ನೆಕ್ಸ್ಟ್ ಬೆಸ್ಟ್, ದೇ ವಿಲ್ ಬಿ ನಂಬರ್ 2. ಸೊ ಬೇಸ್ಡ್ ಆನ್ ಪಾಯಿಂಟ್ಸ್, ನಂಬರ್ ಆಫ್ ವಿನ್ಸ್. ಫಸ್ಟ್ 2 ಡಿವಿಷನ್ಸ್ ಅಲ್ಲಿ ಮುಂಚೆ 2 ಡೇ ಮ್ಯಾಚ್ ಇರ್ತಾ ಇತ್ತು. ಸೊ ದೆನ್ ಇಟ್ ಯೂಸ್ ಟು ಬಿ ಲೈಕ್ ಎ ಡಿಫರೆಂಟ್ ಫಾರ್ಮ್ಯಾಟ್. I know. I was just giving a context. So 3rd division ಇವಾಗ ಮೂವ್ ಆಯ್ತಲ್ಲ. ಸೊ ಅಲ್ಲಿ ಇಟ್ ಇಸ್ ಜಸ್ಟ್ ನಾಟ್ ವಿನ್. ಯಾರೋ ಒಬ್ರು ಟೀಮ್ ವಿನ್ ಆಗ್ಬಿಟ್ರೆ ಆಯ್ತು ಅವ್ರಿಗೆ ಪಾಯಿಂಟ್ ಸಿಗುತ್ತೆ ಅಂತ. ಬಿಕಾಸ್ ಇಟ್ ಹ್ಯಾಡ್ ಎ 2 day ಟೆಸ್ಟ್ ಮ್ಯಾಚ್ ಕೈಂಡ್ ಆಫ್ ಅ ಫಾರ್ಮ್ಯಾಟ್. ಫಸ್ಟ್ ಇನ್ನಿಂಗ್ಸ್ ಲೀಡ್, ಔಟ್ ರೈಟ್ ವಿನ್. ಸೊ ದೇರ್ ವರ್ ಪಾಯಿಂಟ್ಸ್ ಫಾರ್ ಈಚ್ ರಿಸಲ್ಟ್. ಡ್ರಾ ಆದ್ರೆ ಏನು, ಡ್ರಾ ಆಗಿ ಫಸ್ಟ್ ಇನ್ನಿಂಗ್ಸ್ ಲೀಡ್ ತಗೊಂಡ್ರೆ ಏನು, ವಾಶ್ ಔಟ್ ಆದ್ರೆ ಎಷ್ಟು ಪಾಯಿಂಟ್ಸ್, ಆಮೇಲೆ ಕಂಪ್ಲೀಟ್ ಗೆದ್ರೆ ಎಷ್ಟು ಪಾಯಿಂಟ್ಸ್. ಆ ತರ ಎಂಡ್ ಆಫ್ ದ ಸೀಸನ್ ಯಾರು ಪಾಯಿಂಟ್ಸ್ ಬರ್ತಾರೋ ಅದ್ರ ಮೇಲ್ಗಡೆ ಯು ವಿಲ್ ಡೂ ಅ ರ್ಯಾಂಕಿಂಗ್. ಸೊ ಬಾಟಮ್ 2 ಅಲ್ಲಿರೋರು ದೇ ಗೆಟ್ ಟು ರೆಲಿಗೇಟ್ ಟು ದ ಲೋವರ್ ಡಿವಿಷನ್. ಟಾಪ್ 2 from the lower division get promoted to the higher division. So that's how everyone will get chance. So format it is definitely not random. There used to be there is a format. Everyone will compete and then they obviously play for that particular tournament. ನೀವು ಅವಾಗಲೇ YSR ಅಂದ್ರಲ್ಲ, ಹೆಸರು ಕೊಡ್ತೀವಿ ಅಂತ. Even for league there are names. First division ಒಂದು ನೇಮು, second division till all 5 divisions have been named after or previously ಯಾರು ರೆಪ್ರೆಸೆಂಟ್ ಮಾಡಿದ್ದಾರೆ ಕರ್ನಾಟಕಗೆ. ಬೇಸ್ಡ್ ಆನ್ ದಟ್ ಅವ್ರ ನೇಮ್ ಇಟ್ಕೊಂಡು ಟೂರ್ನಮೆಂಟ್ ಮಾಡ್ತಾರೆ. ಅಂಡ್ ಎಂಡ್ ಆಫ್ ದ ಟೂರ್ನಮೆಂಟ್ they choose a champion, they choose the runner up.
ದೇ ಆಲ್ಸೋ ಹ್ಮ್ ಚೂಸ್ ಹೂ ವಾಸ್ ದ ಹೈಯೆಸ್ಟ್ ರನ್ ಗೆಟರ್, ವಿಕೆಟ್ ಗೆಟರ್. ಸೊ ಅದೆಲ್ಲ ಕ್ಯಾಟಗರೀಸ್ ಮಾಡ್ತಾರೆ. ಸೊ ಇಟ್ ಈಸ್ ಆಬ್ವಿಯಸ್ಲಿ ರ್ಯಾಂಡಮ್ ಆಗಂತೂ ಇಲ್ಲ. ಇಟ್ ಇಸ್ ಆಲ್ ಸ್ಟ್ರಕ್ಚರ್ಡ್ ಇನ್ ಅ ಪ್ರಾಪರ್ ವೇ. ನೈಸ್ ನೈಸ್ ಕೂಲ್. ಬಟ್ YSR ಅನ್ನ ನಿಲ್ಸ್ಬೇಕು. ಇಟ್ ಇಸ್ ಕಾಲ್ಡ್ ಕಸ್ತೂರಿ ರಂಗನ್ ಟೂರ್ನಮೆಂಟ್ ಅಂತ ಅನ್ನೋದು. ಲೈಕ್ ಈ ಓಕೆ. ಸೆಡ್ ಫಸ್ಟ್ ಡಿವಿಷನ್ ಅವ್ರದ್ದು ಲೀಗ್ಗೆ ಕಾಲೇಜ್ MIT ಆಚಾರ್ಯ ಶೀಲ್ಡ್. ಸೆಕೆಂಡ್ ಇಸ್ ಕಾಲ್ಡ್ ಸರ್ ಮಿರ್ಜಾ ಇಸ್ಮಾಯಿಲ್ ಶೀಲ್ಡ್. ಮಿರ್ಜಾ. ಥರ್ಡ್ ಡಿವಿಷನ್ ಇಸ್ ನಸೂರ್ ಮೆಮೋರಿಯಲ್ ಶೀಲ್ಡ್. ಫೋರ್ತ್ ಒನ್ ಮೆಟ್ರೋ ಶೀಲ್ಡ್. ಇದು ಐ ಕಾಂಟ್ ರಿಮೆಂಬರ್ ಲಾಸ್ಟ್ ಇಯರ್ ನಾವು. Yeah, ಓಕೆ. this is all for our viewers information. So hopefully JB ಮಲಾರಾಧ್ಯ ಟ್ರೋಫಿ ಅಂತ ಫಿಫ್ತ್ ಡಿವಿಷನ್. ಓಕೆ 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 ನೈಸ್. ಸೊ ಐ ಥಿಂಕ್ ಆಕ್ಚುಲಿ ಆಡೋರ್ಗೆ ಮೇ ಬಿ ಇದು ಕೇಳಿ 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 ಬಹಳ ಸಿಂಪಲ್ ಅನ್ಸುತ್ತೆ. ಬಟ್ ಸುಮ್ಮನೆ ಒಬ್ಬ ವ್ಯೂವರ್ಗೆ ನಾನು ಕ್ಲಬ್ ಲೆವೆಲ್ ಕ್ರಿಕೆಟ್ ಇಂದಾನೆ ಟ್ರ್ಯಾಕ್ ಮಾಡ್ತೀನಿ ಆಸ್ ಅ ವ್ಯೂವರ್ ಅಂತ ಕೂತ್ಕೊಂಡ್ರೆ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಯಾಕೆಂದ್ರೆ ಕ್ಯಾಲೆಂಡರ್ ಗೊತ್ತಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈ ಕಡೆ ಇಷ್ಟೊಂದು ಇದೆ ಅಂದಾಗ ಯಾವಾಗ ಆಗ್ತಾ ಇದೆ, ವೇರ್ ಟು ಟ್ರ್ಯಾಕ್. ಸೊ ರವಿ, ಥ್ರೋ ಲೈಟ್ ಆನ್ ದಟ್. ಎಲ್ಲಿ ಟ್ರ್ಯಾಕ್ ಮಾಡ್ಬೋದು ನಮ್ ಇವೆಲ್ಲ? ಎಲ್ಲಿ ಟ್ರ್ಯಾಕ್ ಮಾಡ್ಬೋದು ಅಂದ್ರೆ ದೇರ್ ಇಸ್ ದಿಸ್ ಲೈಕ್ ಓಕೆ ಅಪ್ಲಿಕೇಶನ್ ಮತ್ತೆ ವೆಬ್ಸೈಟ್ ಇನ್ KCA. ಸೊ ಅಲ್ಲಿ ಲೈಕ್ ಯು ಕ್ಯಾನ್ ಟ್ರ್ಯಾಕ್ ಆಲ್ ಲೈವ್ ಗೇಮ್ಸ್. ದ ಓನ್ಲಿ ಪ್ರಾಬ್ಲಮ್ ಇನ್ ದಟ್ ಇಸ್ ಲೈಕ್ ಇಟ್ ಇಸ್ like adurdu AMC maintenance is given to surprisingly not in Bangalore Institute or like Bangalore company, like a Chennai company is like doing it. So adu ಸ್ವಲ್ಪ slow irutte, lag irutte. But I think the entire data, the calendar, like the performance stats of every player of every tournament adu KCA app ಮತ್ತೆ KCA web aದಲ್ಲಿ ಸಿಗುತ್ತೆ. So I think that is one database wherein not just year performance, 5 years back performance of a particular player adu sigata adre. So it is a very good app, very good application. Only ಸ್ವಲ್ಪ like even though Bangalore is a tech based city, ಅದರದ್ದು maintenance Bangalore ಕೊಟ್ಟಿಲ್ಲ, like it is given to a Chennai company. So I think ಅದರಲ್ಲಿ ಸ್ವಲ್ಪ lag ಇದೆ. Otherwise that is a place where you can get all the data. More than 50 heroes ಅವ್ರಿಗೆ ಒಂದ್ ಸ್ವಲ್ಪ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಐ ಥಿಂಕ್ ಇಟ್ ವುಡ್ ಮೇಂಟೈನ್ better. I know. ನಮ್ದು ಇಲ್ಲಿ 15 ಲೈವ್ ಮ್ಯಾಚ್ ಸ್ಟಾರ್ಟ್ ಇದೆ ಅಂತ ತಕ್ಷಣ KCA ಅದೊಂಥರ ನಿಮಗೆ ಸ್ಲೋ ಆಗಕ್ಕೆ ಶುರು ಆಗುತ್ತೆ, ಶುರು ಆಗುತ್ತೆ. KCA ಆಪ್ ಎಸ್ಪೆಷಲಿ. Web is better, app is not great. ವೆಬ್ಸೈಟ್ ಅದು ನಾವು Crickheroes use web ಅಲ್ಲಿ actually like stats adella like if the scoring and all is like done right, like it gives Crickheroes a tough competition, but Crickheroes like at least local level ಅಲ್ಲಿ they have the market share. ಲೋಕಲ್ ಲೆವೆಲ್ ಅಲ್ಲ ರವಿ, ಇಲ್ಲೂ ಅಷ್ಟೇ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿ ಲೋಕಲ್ ಕ್ರಿಕೆಟ್. Yeah. So UCA, Utah Cricket Association ಅವರು they have a subscription where they have given us Utah Cricket Association ಅಂತಾನೆ EXE ಕೊಟ್ಟಿದ್ದಾರೆ. So everything is within Crickheroes. So it's like a subset of Crickheroes where we get to track everything. So same. Yeah. I think even like there has pilots ಆಗ್ತಾ ಇದೆ. So even KCA is moving to Crickheroes or like a similar application slowly. Pilots ಆಗ್ತಾ ಇದೆ, ಆದ್ರೆ like not too ಅಷ್ಟೊಂದು ಡಿಫರೆನ್ಸ್ ಇಲ್ಲ. ಫಾಸ್ಟ್ ಆಗಿ ರೆಕಾರ್ಡ್ 23-24 season under 14 was completely on Crickheroes. You can't find the data in KCA. Crickheroes ನ ಬೀಟ್ ಮಾಡೋದ್ ಕಷ್ಟ, ಯಾಕೆಂದ್ರೆ ಅವರು ಬ್ಯಾಟಿಂಗ್ ಮುಟ್ದಿರಾನೆ 4 runs ಕೂಡ ಸ್ಕೋರ್ ಮಾಡುವಂತ ರೂಲ್ಸ್ ಹೆಂಗೆ ಸ್ಟ್ರೀಟ್ ಅಲ್ಲಿ ಇರುತ್ತೆ, ಅದನ್ನೆಲ್ಲ ಅವರು ಕ್ಯಾಲಿಬ್ರೇಟ್ ಮಾಡಿದ್ದಾರೆ. They've gone beyond imagination. Any permutation combination. KCA ಸ್ಕೋರಿಂಗ್ ಮಾಡಕ್ಕೆ ಎಷ್ಟು ನಿಮ್ಗೆ ಒಂಥರ ಪೇಷನ್ಸ್ ಬೇಕು ಅಂತಂದ್ರೆ, ಇವಾಗ ದರ್ ಇಸ್ ಅನ್ ಆಪ್, ಅವ್ರ ಟ್ಯಾಬಲ್ ಮಾಡ್ತಾ ಇರ್ತಾರೆ, ಅಲ್ದಂಗೆ ಮ್ಯಾನ್ಯುಯಲ್ ಸ್ಕೋರಿಂಗ್ ಮಾಡ್ಬೇಕು. ಅದಕ್ಕೆ ಡಿಫ್ರೆಂಟ್ ಕಲರ್ ಪೆನ್ಗಳು ಡಿಫ್ರೆಂಟ್ ಕಡೆ ಮಾರ್ಕ್ ಮಾಡಕ್ಕೆ ಬೇರೆ ಬೇರೆ ಕಲರ್ ಇಟ್ಕೊಂಡಿರ್ತಾರೆ. ಇಟ್ ಇಸ್ ಸೋ ಕಾಂಪ್ಲಿಕೇಟೆಡ್.
ಅದೇ ಅನ್ಕೋತಿದ್ದೆ. ನಿನ್ನೆ ಒಂದು ಅಂಡರ್ 14 ಮ್ಯಾಚ್ ಆಡಿಸ್ತಾ ಇದ್ವಿ, ಅದರಲ್ಲಿ ಕಂಪ್ಲೀಟ್ ಸ್ಕೋರಿಂಗ್. ಒಂದು 12 ವರ್ಷದ ಹುಡುಗ ಒಂದ್ ಫೋನ್ ಇಟ್ಕೊಂಡು ಹಿಂಗೆ ಟಕ 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 ಹಾಕೊಳೋದು ಎಲ್ಲದಕ್ಕೂ, ಎಲ್ಲ ಡೇಟಾ ಏನ್ ಮಾಡ್ಬೇಕು, ಯಾರು ರಿಟೈರ್ಡ್ ಆದ್ರೆ ವಾಪಸ್ ಕರ್ಸೋದ್ ಹೆಂಗೆ. ಇಟ್ ಇಸ್ ಸೋ ಈಸಿ, ಇಟ್ ಇಸ್ ಸೋ ಈಸಿ. ಕರೆಕ್ಟ್. ಯಾ ಆಕ್ಚುಲಿ ಇನೋವೇಷನ್ ಅವಾರ್ಡ್ಗೆ ಯಾರು ಕ್ರಿಕೆಟರ್ಸ್ ಮಾಡಿ ಅದನ್ನ ಎನ್ಹಾನ್ಸ್ ಮಾಡ್ತಾರೋ ಅವ್ರು ಕೊಡಬೇಕು. ನಾವು ನಮ್ಮ ಆಫೀಸ್ ಲೋಕಲ್ ಟೂರ್ನಮೆಂಟ್ ಟೈಮಲ್ಲಿ ಬೇಕಾದಂಗೆ ರೂಲ್ಸ್ ಮಾಡ್ಕೊಂಡ್ಬಿಡ್ತೀವಿ. ಟೂರ್ನಮೆಂಟ್ ಮುಂಚೆ ಮ್ಯಾಚ್ ದಿನ ಆ ಸಿಚುವೇಶನ್ ಬರೋವರೆಗೂ ಆ ರೂಲ್ಸ್ ಬಗ್ಗೆ ಯೋಚನೆ ಮಾಡಿರಲ್ಲ. PDF ಅಲ್ಲಿ ಇರುತ್ತೆ ಇದಾದ್ರೆ ಹೀಗ್ ಮಾಡ್ತೀವಿ ಅಂತ. ಆ ತರ ಸಿಚುವೇಶನ್ ನಿಜವಾಗ್ಲೂ ಮ್ಯಾಚ್ ಅಲ್ಲಿ ಒಂದ್ಸರಿ ಆಗತ್ತೆ 3-4 ವರ್ಷದಲ್ಲಿ. ಏನಪ್ಪ ಮಾಡೋದು ಅಂತ ಕ್ರಿಕೆಟರ್ಸ್ ಅಲ್ಲಿ ಆಪ್ಷನ್ಸ್ 3 ಬಟನ್ ಒತ್ತಿದ್ರೆ ಎಲ್ಲೋ ಒಂದ್ ಕಡೆ ಅದು ಇದ್ದೇ ಇರುತ್ತೆ. ನಮ್ಗಿಲ್ಲೂ ಚೆನ್ನಾಗಿ ಅವ್ರು ಯೋಚಿಸ್ತಿರ್ತಾರೆ. Anyways, ಲೈಕ್ ನಿಂದು ಕಂಪ್ನಿ ಕ್ರಿಕೆಟ್, ಲೈಕ್ ಇಂಗ್ಲೆಂಡ್ ಇಸ್ ಒನ್ ವರ್ಲ್ಡ್ ಕಪ್ ಆ ತರ ಮಾಡಿ. ಸೊ ಅದೇ ಅದು ವಾಟ್ ಆರ್ ದ ಆಡ್ಸ್ ಆರ್ ವಾಟ್ ವೇರ್ ದ ಆಡ್ಸ್. ಯೋಚನೆ ಮಾಡಿರ್ತಾರೆ, ಈ ರೂಲ್ ಹಾಕ್ಬೇಕು, ನೆಕ್ಸ್ಟ್ ನಂಬರ್ ಆಫ್ ಬೌಂಡ್ರೀಸ್ ಯಾರು ಜಾಸ್ತಿ ಇದೆ ಚೆಕ್ ಮಾಡೋಣ ಅಂತ. ಕರೆಕ್ಟ್. ಅದೇ ನಮ್ದು 8 ಓವರ್ ಗೇಮ್ಗೆನೆ DLS ಇದು ಅಲ್ಗಾರಿದಮ್ ಹಾಕಿದಾರೆ ಅವರು. ಇನ್ನೇನ್ ಬಾಕಿ ಇದೆಯಪ್ಪ. ಓಕೆ, ಸೊ ಕಮಿಂಗ್ ಬ್ಯಾಕ್, ರವಿ, ಕಂಟಿನ್ಯೂಯಿಂಗ್ ಆನ್ ಸೇಮ್ ಥಿಂಗ್, ಎಲ್ಲಿ ಟ್ರ್ಯಾಕ್ ಮಾಡ್ಬೋದು ಒಂದು. ಅಂಡ್ ವಾಟ್ ಇಸ್ ದ ಇದು ಸೀಸನ್ ವಿಂಡೋ? ಒಂದ್ ಕ್ಯಾಲೆಂಡರ್ ಇಯರ್ ಅಂತ ತಗೊಂಡ್ರೆ KCL ಇವೆಲ್ಲ ನಡೀತಿರೋದು ರೈಟ್ ಫ್ರಮ್ ಏಜ್ ಲೆವೆಲ್ ಟು ಕ್ಲಬ್ ಟು ನೌ ಮಹಾರಾಜ ಅಂಡ್ ಅದರ್ ಥಿಂಗ್ಸ್. ವಾಟ್ ಇಸ್ ದ ಸೀಸನ್? ಸೀಸನ್ ಲೈಕ್ ಲೀಗ್ಗೆ ಡಿಫ್ರೆಂಟ್ ಸೀಸನ್ ಇರುತ್ತೆ. ಲೈಕ್ ವೆನ್ ಲೀಗ್ ಸ್ಟಾರ್ಟ್ಸ್, ಲೈಕ್ ಅದಕ್ಕಿಂತ ಮುಂಚೆ ಸ್ಕೂಲ್ ಲೆವೆಲ್ ಕ್ರಿಕೆಟ್, ಸ್ಕೂಲ್ ಲೆವೆಲ್ ಲೀಗ್ ಅದೆಲ್ಲ, ಸ್ಕೂಲ್ ಏಜ್ ಲೆವೆಲ್ ಅದೆಲ್ಲ ಶುರು ಆಗುತ್ತೆ. ಅಂಡ್ ಆಫ್ಟರ್ ದಟ್ ಇಟ್ ವಿಲ್ ಬಿ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್. ಸೊ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್, ಲೈಕ್ ಇಟ್ ಇಸ್ obviously better teams participate, better players participate. So ಅವ್ರದ್ದು ಫಸ್ಟ್ ಶುರು ಆಗುತ್ತೆ, ಲೈಕ್ ಆ ಡಿವಿಷನ್ ಲೀಗ್. ಸೊ ಅದಾದ್ಮೇಲೆ ದೇರ್ ವಿಲ್ ಬಿ ಲೈಕ್ ಲೈಕ್ ಆ ಪರ್ಫಾರ್ಮೆನ್ಸ್ ಮೇಲೆ ಮಹಾರಾಜ ಟ್ರೋಫಿ ಆರ್ ರಂಜಿ ಟ್ರೋಫಿ ಆರ್ ಅದರ ಮೇಲೆ ಲೈಕ್ ದೇ ಪಿಕ್ ದ ಟೀಮ್ ವಿತ್ ದಟ್. ಅದಾದ್ಮೇಲೆ ಲೈಕ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಲೈಕ್ ದ 4th and 5th ಡಿವಿಷನ್ ಕ್ರಿಕೆಟ್ ಶುರು ಆಗುತ್ತೆ. ಅಂಡ್ ಆಫ್ಟರ್ ದಟ್ ಲೈಕ್ ವಿಂಟರ್ ಸೆಟ್ ಆಗೋಕ್ಕಿಂತ ಮುಂಚೆ, ಲೈಕ್ ರಂಜಿಗಿಂತ ಮುಂಚೆ, ಲೈಕ್ ದೆನ್ ದ ಎಂಟೈರ್ ಸ್ಕ್ವಾಡ್ ಇಸ್ ಲೈಕ್ ಸೆಲೆಕ್ಟೆಡ್ ಬೇಸಿಸ್ ದಟ್. ಸೊ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ division league will be like more prioritized. ಅದರಿಂದ any better cricket players ಅಲ್ಲಿಂದ ಹೋಗ್ತಾರೆ. ಆಕ್ಚುಲಿ ಈ ಏಪ್ರಿಲ್ KPL ಆಮೇಲೆ ಎಷ್ಟು ಲೈಕ್ ಸ್ಟಾರ್ ಹ್ಯಾಸ್ ಅ ಸೇ ಬಿಕಾಸ್ ಆಫ್ ದ ವಿಂಡೋ ಆಗಸ್ಟ್ ಅಲ್ಲಿ ಕೊಟ್ಟಿರೋದ್ರಿಂದ ಅದಿರಲಿದೆ. ನಿನ್ಗೆ BCCI ಅವ್ರದ್ದು ವಿಂಡೋ ಹೇಳಿರ್ತಾರೆ, ಅವರು ಹೇಳಿರ್ತಾರೆ ಓಕೆ ಅಂಡರ್ 23 ಏಜ್ ಕ್ಯಾಟಗರಿ ಇದು CK ನಾಯ್ಡು ಇದೇ ಟೈಮ್ ನಡೆಸ್ತೀವಿ, ಅದೇ ತರ ಅಂಡರ್ 19 ಈ ಟೈಮ್ ನಡೆಸ್ತೀವಿ. ಅಂಡ್ ಲೈಕ್ ರಂಜಿ ಸೈಯದ್ ಮುಷ್ತಾಕ್ ಅಲಿ, ಆಮೇಲೆ ದರ್ ಇಸ್ 50 ಓವರ್ ಫಾರ್ಮ್ಯಾಟ್ ಏನು ಅದು ಇರೋದು, ಸೈಯದ್ ಮುಷ್ತಾಕ್ ಅಲಿ, ದುಲೀಪ್ ಟ್ರೋಫಿ. ಅದು ಇಲ್ಲ, ದುಲೀಪ್ ತೆಗೆದ್ಬಿಟ್ರಲ್ಲ ಇವಾಗ ಬೇರೆ ದುಲೀಪ್ ಆಡ್ತಿದಾರೆ ಇವಾಗ. Like there is a news that like 8 out of Indian national players will start playing Duleep Trophy, which is starting next month. Correct. ಕೊಹ್ಲಿ ಆಡ್ಬೋದು ಅಂತ ಏನಾಗುತ್ತೆ ನೋಡ್ತಾ ಇದ್ದೇನೆ. ಸೊ ಏನ್ ಟಿಪಿಕಲಿ ಆಕ್ಚುಲಿ ಮುಂಚೆ ಒಂದು ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿದೋಗ್ತಾ ಇತ್ತು ನಾವು. ಫ್ರಮ್ ಇಟ್ ಯೂಸ್ ಟು ಸ್ಟಾರ್ಟ್ ಫ್ರಮ್ ಏಪ್ರಿಲ್ ಅಂಡ್ ಗೆಟ್ ಓವರ್ ಬೈ ಡಿಸೆಂಬರ್. ಪ್ರಾಬ್ಲಿ 3 months ಕೂಲಿಂಗ್ ಪೀರಿಯಡ್ ಇರ್ತಾ ಇತ್ತು ಅವ್ರಿಗೂ, KC ಅವ್ರಿಗೂ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುತ್ತೆ. ಇಟ್ ಹಸ್ ಬಿಕಮ್ ಸೋ ಟೈಟ್ ಇವಾಗ ಅಂತಂದ್ರೆ ಲೈಕ್ ಇಟ್ಸ್ ಥ್ರೂ ಔಟ್ ದ ಇಯರ್. ಏಪ್ರಿಲ್ ಸ್ಟಾರ್ಟ್ ಆಗತ್ತೆ, ಏಪ್ರಿಲ್, ಮೇ, ಅಂಡ್ ಕೆಲವು ಸತಿ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್ ಯಾರನ್ನ ಹಿಂಗೆ ಬಿಟ್ಟು ಪ್ರೊಟೆಸ್ಟ್ ಹಾಕಿದ್ರೆ ಅದಕ್ಕೆ ಅವಾಗ್ಲೇ ನಕ್ಕಿದ್ದು. ಸ್ಕೆಡ್ಯೂಲ್ ಅಂದ ತಕ್ಷಣ ನಾವು ಇಟ್ ಇಸ್ ಡಿಫಿಕಲ್ಟ್ ಟು ಟೆಲ್ ವಾಟ್ ಇಸ್ ದ ಸ್ಕೆಡ್ಯೂಲ್. ಹೇಳ್ದಂಗ್ ಮುಂಚೆ ಸೆಟ್ ಸ್ಕೆಡ್ಯೂಲ್ ಇರ್ತಾ ಇತ್ತು. And additional to the normal Group 1 league, we also used to have Group 2 league. Group 2 league ಅಲ್ಲಿ ಇಂಡಸ್ಟ್ರೀಸ್ ಮತ್ತೆ ಇದೇ ಅಷ್ಟೇ, ಅದು ಆಗ್ತಾ ಇಲ್ಲಲ್ಲ. ಸೊ ಇಂಪಾಸಿಬಲ್ ಫಾರ್ KCA to do all of these things. ನಿನಗೆ ಲೀಗ್ Group 1, ಸೊ ನಿಮಗೆ ಮತ್ತೆ it will get too complicated. Group 1 is all about these clubs.
there is something called as a group 2 league. Group 2 league is all about industries. So ಇವಾಗ ನಿಮ್ ಕಾರ್ಪೊರೇಟ್ ಕಂಪನಿಗಳು ಇಂಡಸ್ಟ್ರಿಗಳು ಅದೇ ಎಂಟ್ರಿ ಕೊಡ್ತಾರೆ. ಸೊ ದೇರ್ ಇಸ್ ಅ ಲೀಗ್ ಫಾರ್ ದಟ್ ಆಲ್ಸೋ. ಅಂಡ್ ದ ಹೋಲ್ ಮೋಟಿವ್ ಬಿಹೈಂಡ್ ಗ್ರೂಪ್ 2 ಸ್ಟಾರ್ಟ್ ಮಾಡಿದ್ದು ಏನಿತ್ತು ಗೊತ್ತಾ? ಇಟ್ ವಾಸ್ ಫಾರ್ ಪೀಪಲ್ ಹೂ ಆರ್ ಪ್ಲೇಯಿಂಗ್ ಕ್ರಿಕೆಟ್, ಲೈಕ್ ಅಂದ್ರೆ ರೆಪ್ರೆಸೆಂಟಿಂಗ್ KCA ಅದನ್ನ ಲೀಗ್ ಅವ್ರಿಗೆ, ಅವ್ರಿಗೆ ನಿನ್ಗೆ ಎಲ್ಲರೂ ಆಬ್ವಿಯಸ್ಲಿ ಸ್ಟೇಟ್ ಆಡ್ಬಿಟ್ಟು ಯಾವ್ದೋ ನಿನ್ಗೆ ಗವರ್ಮೆಂಟ್ ಜಾಬ್ ಗಿಟ್ಸ್ಕೊಳಕ್ಕಾಗಲ್ಲ. ನಿನ್ಗೆ ಯಾವ್ದಾರ ಇಂಡಸ್ಟ್ರಿಲಿ ಕಾರ್ಪೊರೇಟ್ ಅಲ್ಲಿ ನಿನ್ಗೆ ಓಪನಿಂಗ್ ಬೇಕು ಅಂತಂದ್ರೆ ಎವ್ರಿ ಟೀಮ್ ಹ್ಯಾಡ್ ಅನ್ ಆಪ್ಷನ್ ಆಫ್ ಅಂಡರ್ 25 ಅಲ್ಲಿ 4 ಜನ ನಿಮ್ ಟೀಮ್ ಅಲ್ಲಿ ವಿತೌಟ್ ಇವನ್ ಇಫ್ ದೇ ಆರ್ ನಾಟ್ ಪಾರ್ಟ್ ಆಫ್ ದ ಆರ್ಗನೈಸೇಷನ್ ದೇ ಕ್ಯಾನ್ ಲೆಟ್ ಯು ಪ್ಲೇ. ಸೊ ಅಲ್ಲಿಂದ ಏನಾದ್ರೂ ಅವ್ರ ಕೆಲಸ ಸಿಗತ್ತಾ ಅನ್ನೋದೊಂದು ಮೋಟಿವ್ ಇಂದ ಅದು ಸ್ಟಾರ್ಟ್ ಮಾಡಿದ್ವಿ ಗ್ರೂಪ್ 2 ಅಂತ. ಸೊ ನಿಮ್ಗೆ ಸ್ಕೂಲ್ ಕ್ರಿಕೆಟ್ ಇವಾಗ ಇಟ್ ಇಸ್ ನಾಟ್ ಲೈಕ್ ಫಸ್ಟ್ ಸ್ಕೂಲ್ ಕ್ರಿಕೆಟ್ ಆಗತ್ತೆ, ಅದು ಕಾನ್ಸೆಪ್ಟ್ ಔಟ್ ಆಗಿದೆ. ಯಾಕಂದ್ರೆ ಸ್ಕೂಲ್ ಕ್ರಿಕೆಟ್ ಅಲ್ಲಿ ಇವಾಗ ಅಂಡರ್ 14 ಸ್ಕೂಲ್ ಕ್ರಿಕೆಟ್ ಇದೆ, ಅದ್ರಲ್ಲೂ 3 ಡಿವಿಷನ್ ಇದೆ. ಅಂಡರ್ 16 ಸ್ಕೂಲ್ ಕ್ರಿಕೆಟ್ ಇದೆ, ಅದ್ರಲ್ಲೂ 3 ಡಿವಿಷನ್ ಇದೆ. ಸೊ ಇಟ್ ಇಸ್ ಲೈಕ್ ನಿನ್ಗೆ ಕ್ರಿಕೆಟ್ ಆಡ್ಬೇಕು ಅಂದ್ರೆ ಆಡ್ತಾನೆ ಇರ್ಬೋದು. KCA ಆಪ್ ಓಪನ್ ಮಾಡ್ಬಿಟ್ಟು ಇವತ್ತು ಯಾವ್ದೋ ಒಂದು ಲೈವ್ ಮ್ಯಾಚ್ ನಡೀತಾ ಇಲ್ಲ ಅನ್ನೋದು ಆಗದೇ ಇಲ್ಲ. ಅಂಡ್ ಇದಿಷ್ಟ್ರ ಮಧ್ಯ ಏನಾಗತ್ತೆ ಅಂತಂದ್ರೆ ಪ್ಲೇಯರ್ ಕ್ಯಾನ್ ರೆಪ್ರೆಸೆಂಟ್ ಇನ್ 2 zones ಅಟ್ ಅ ಪರ್ಟಿಕ್ಯುಲರ್ ಸೀಸನ್. ಸೊ ನಾನ್ ಬೆಂಗಳೂರಲ್ಲೂ ಯಾವ್ದಾನ ಒಂದು ಟೀಮ್ ಆಡ್ಬೋದು, ಲೆಟ್ಸೆ ಮೈಸೂರಲ್ಲೂ ಇನ್ನೊಂದು ಯಾವ್ದಾನ ಟೀಮ್ ಆಡ್ಬೋದು. ಸೊ ಈ ಫಸ್ಟ್ ಡಿವಿಷನ್ ಇರೋರ್ನೆಲ್ಲ ಕ್ರೀಮ್ ಎರಡೆರಡು ಕಡೆನೂ ಆಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೆಟ್ ಮಾಡ್ಕೋತಾರೆ. ಸೊ ಬೆಂಗಳೂರಲ್ಲಿ ಫಸ್ಟ್ ಡಿವಿಷನ್ ನಡೀತಾ ಇದ್ದಾಗ ಮೈಸೂರು ಅವ್ರು ಇನ್ನ ಸ್ಟಾರ್ಟ್ ಮಾಡಿರಲ್ಲ, ಅವ್ರದ್ದು ಆಮೇಲೆ ಅಲ್ಲಿ ಮೂವ್ ಆಗುತ್ತೆ. ಇವರೆಲ್ಲಾನು ಪ್ಲಾನ್ ಮಾಡ್ಕೊಂಡು ಅದಾದ್ಮೇಲೆ YSR ಬರ್ತಾ ಇದ್ದಾಗ ಸಾರಿ ಇದು ಬರ್ತಾ ಇದ್ದಾಗ ಏನದ್ KPL ಬರ್ತಾ ಇದ್ದಾಗ ಅವ್ರು ಪರ್ಟಿಕ್ಯುಲರ್ ಝೋನ್ಗಳು ಯಾವ ಝೋನ್ ಅಲ್ಲೂ ಮ್ಯಾಚಸ್ ನಡೀತಾರಲ್ಲ. ಸೊ KCA has to control all 5 zones, all the groups, different groups of leagues, and all these other matches, group 2 matches. So everything, it's a hard work. It's a very very much hard work. Yeah, definitely. ಆದ್ರೆ ಲೈಕ್ ದಟ್ ಗಿವ್ಸ್ ಲೈಕ್ ಓಕೆ ಆಪರ್ಚುನಿಟೀಸ್ ಅಷ್ಟೇ ಇದೆ. ಸೊ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಅಂತೂ ಹೇಳಕ್ಕೆ ಆಗಲ್ಲ ಇವಾಗ. ಸೊ ಟು ಶೋಕೇಸ್ ಯುವರ್ ಟ್ಯಾಲೆಂಟ್ ಆಪರ್ಚುನಿಟೀಸ್ ಇದೆ. ಸೊ ಎಷ್ಟೋ ಜನಕ್ಕೆ ಲೆಟ್ಸೆ ಇವಾಗ ಮುಂಚೆ ಆಮೇಲೆ ಅಂಪೈರ್ ಪೂಲ್ಗಳೆಲ್ಲ ಹೆಂಗಾಗೋಗಿದೆ ಅಂದ್ರೆ ಇವಾಗ ಥ್ರೂಔಟ್ ದ ಇಯರ್ ನಿಂಗೆ ಅಂಪೈರ್ ಬೇಕಾಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಿನ್ಗೆ ಜಾಸ್ತಿ ಅಂಪೈರಿಂಗ್ ಎಕ್ಸಾಮ್ಗೆ ಕಾಲ್ ಫಾರ್ ಮಾಡ್ತಾ ಇರ್ತಾರೆ. ನಿಮಗೆ ಅಂಪೈರ್ ನಿಮ್ಗೆ ಅವ್ರು ದೇ ಗೆಟ್ ಡಿಫ್ರೆಂಟ್. ಸೊ ಇವಾಗ ನಿನ್ ಮುಂಚೆ ಆದ್ರೆ ಬರೀ ಇಷ್ಟೇ ಮ್ಯಾಚಸ್ ಅಂತಂದ್ರೆ ಅಂಪೈರ್ಗಳು ಕಡಿಮೆ ಬೇಕಾಗಿತ್ತು. ಇವಾಗ ಅವ್ರಿಗೂ ಒಂದೊಂದು ಲೆವೆಲ್ ಮೂವ್ ಆಗಕ್ ಚಾನ್ಸ್ ಇರುತ್ತೆ. ಫಸ್ಟ್ ಸ್ಕೂಲ್ ಮ್ಯಾಚಸ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿ ಒಳ್ಳೆ ರೇಟಿಂಗ್ ಸಿಗ್ತಾ ಇದೆ ಅವ್ರಿಗೆ ಅಂತಂದ್ರೆ ಕೀಪ್ ಮೂವಿಂಗ್ ಅಪ್ ದ ಲ್ಯಾಡರ್ ಟು KPL, ರಂಜಿ ಆತರ ಹಂಗೆ ಹೋಗ್ತಾ ಇರ್ತಾರೆ ಅವ್ರನ್ನು. ದೆನ್ IPL ಅಂತರ. ಸೊ ಎವ್ರಿ ಇಂಡಿವಿಜುವಲ್ ಆರ್ ಎವ್ರಿ ರೋಲ್ ವಿತ್ ಇನ್ KCA ಅವ್ರಿಗೂ ಗ್ರೋತ್ ಇದೆ ಇವಾಗ. ಇಟ್ ಇಸ್ ನಾಟ್ ಲೈಕ್ ಇದ್ ಮಾಡದೆ ಒನ್ ಆನರ್ ಆಫ್ ಬೈನರಿ ಸಿಸ್ಟಮ್ ತರ ಅಲ್ಲ. ಸೊ ಐ ಮೀನ್ careers also different careers ಬಂದಿದೆ ಅಲ್ಲ. ಸೊ ಆಸ್ ದ ಗೇಮ್ has evolved, coach ಇದ್ರ ಐ ಮೀನ್ ಅಂಪೈರಿಂಗ್ ಒಂದೇ ಅಲ್ಲ, there are all the other new skill sets and analysts ಆಗಿರ್ಬೋದು, coaches ಆಗಿರ್ಬೋದು, assistant coach, fielding coach ಅಂತೆ. The entire ecosystem has also grown in such a way that all these categories also have grown. So that is also contributing. So ನೀನ್ ಕ್ರಿಕೆಟ್ ಒಳಗಡೆ ಹೋಗ್ಬೇಕು ಅಂದ್ರೆ ಕ್ರಿಕೆಟರ್ ಆಗೇ ಇರ್ಬೇಕು ಅಂತಾನೆ ಏನಿಲ್ಲ. ಸೊ ಇಫ್ ಯು ಆರ್ ಎ ಗುಡ್ ಅನಲಿಸ್ಟ್ ಯು ಕ್ಯಾನ್ ಗೆಟ್ ಇನ್ ಟು, ಇಫ್ ಯು ನೋ ಲೈಕ್ ನಿಮ್ಗೆ ಸೆಕೆಂಡ್ ಕರಿಯರ್ ಯು ಕ್ಯಾನ್ ಸ್ಟಿಲ್ ಗೋ ಅಂಡ್ ಸೇ ಓಕೆ ಐ ಆಮ್ ಗುಡ್ ಅಟ್ ಆಲ್ ದೀಸ್ ಆಪ್ಸ್ ಅನಾಲಿಸಿಸ್ ಅಂದ್ರೆ you can also become an analyst for, let's say, Ranji team or national team, if you can build that particular profile. So overall, I think cricket is evolving, and I'm sure it will further evolve as we move ಇದು ಎಷ್ಟು ಟೈಟ್ ಆಗಿದೆ ಸ್ಕೆಡ್ಯೂಲ್ ಅನ್ನೋದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಎವ್ರಿ ಇಯರ್ KCA ಆನ್ಯುವಲ್ ಅವಾರ್ಡ್ಸ್ ಮಾಡುತ್ತೆ ಫಾರ್ ದೇರ್ ಓನ್ ಝೋನ್. ಬಿಕಾಸ್ ವಿಂಡೋಸ್ ಸಿಗ್ದಂಗೆ 3 years ಇಂದ ಅವ್ರಿಗೆ ಆನ್ಯುವಲ್ ಅವಾರ್ಡ್ ಮಾಡಕ್ಕಾಗಿತ್ತು. ಎಕ್ಸಾಕ್ಟ್ಲಿ. ಮೂವ್ ಬೇರೆ ಆಗ್ತಾ ಇತ್ತು ಅನ್ಸುತ್ತೆ ಅದು. ನೀನ್ ಹೇಳ್ದಂಗೆ ಡಿಸೆಂಬರ್ ಆದ್ಮೇಲೆ ಐ ಥಿಂಕ್ ಜಾನ್ವರಿ ವಾಸ್ ದ ಐಡಿಯಲ್ ಟೈಮ್ ಫಾರ್ ದೆಮ್. ಸೊ ಅದು ಹೋಗ್ತಾ ಹೋಗ್ತಾ ಜಾನ್ವರಿ, ಫೆಬ್ರವರಿ ಮಾರ್ಚ್ ಇವಾಗ ಮಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಗುಡ್ ಪಾಯಿಂಟ್. ಕರಿಯರ್ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ದು ದರ್ಶಿ ಗುಡ್ ಪಾಯಿಂಟ್. ಯಾಕಂದ್ರೆ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಲೈನ್ಸ್ ಮೇಲೆ ಇತ್ತು, ಬಟ್ ನಾಟ್ ಎಕ್ಸಾಕ್ಟ್ ಆಸ್ ಅ ಕರಿಯರ್ ಆಪ್ಷನ್ ವಿತ್ ಇನ್ ಕ್ರಿಕೆಟಿಂಗ್ ಸರ್ಕಲ್ಸ್, ಬಟ್ ಆಸ್ ಅ ಕ್ರಿಕೆಟರ್. ಓಕೆ, ಎಷ್ಟೇ ಪ್ಯಾಷನೇಟ್ ಇದ್ರು, ಎಷ್ಟೇ ಸಪೋರ್ಟಿವ್ ಫ್ಯಾಮಿಲಿ ಸಿಸ್ಟಮ್ ಇದ್ರು, ಅಟ್ ಸಮ್ ಪಾಯಿಂಟ್ ಇಟ್ ವಿಲ್ ಬಿಕಮ್ ಯುವರ್ ಬ್ರೆಡ್ ಅಂಡ್ ಬಟರ್.
ಇಫ್ ಯು ಸ್ಟೇ ಫೋಕಸ್ಡ್ ಆಸ್ ಅ ಕ್ರಿಕೆಟರ್, ನನಗೆ ಇದೇ ಲೈನ್ ನಾನು ಪ್ರೊಫೆಷನಲ್ ಕ್ರಿಕೆಟೇ ಪರ್ಸ್ಯೂ ಮಾಡ್ತೀನಿ ಅಂದ್ರೆ ಇಟ್ ವಿಲ್ ಬಿಕಮ್ ಬ್ರೆಡ್ ಅಂಡ್ ಬಟರ್ ಅಟ್ ಸಮ್ ಪಾಯಿಂಟ್. ಕರೆಕ್ಟ್. ಲೆಟ್ಸ್ ಸೇ ನಾನು ಇಂಡಿಯಾ ತನಕ ಹೋಗ್ತಿಲ್ಲ, ಐ ವಿಲ್ ರಿಮೈನ್ ಇನ್ ಸ್ಟೇಟ್ಸ್ ಅಂಡ್ ಝೋನಲ್ ಸರ್ಕಲ್ಸ್ ಅಲ್ಲೇ ಇರ್ತೀನಿ. ಸೊ ವೆನ್ ಡಸ್ ದ ಅರ್ನಿಂಗ್ ಸ್ಟಾರ್ಟ್? ಯಾವ ಲೆವೆಲ್ ಆಫ್ ಕ್ರಿಕೆಟ್ ಅಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ? ಅಂಡ್ ಮೇ ಬಿ ಇಫ್ ಯು ಕ್ಯಾನ್ ಆಲ್ಸೋ ಗಿವ್ ಅ ರಫ್ ಪಿಕ್ಚರ್ ಆಫ್ ವಾಟ್ ಆರ್ ದ ಅರ್ನಿಂಗ್ಸ್ ಆಫ್ ಅ ಡೊಮೆಸ್ಟಿಕ್ ಪ್ಲೇಯರ್. ಈಗ ಡೊಮೆಸ್ಟಿಕ್ ಪ್ಲೇಯರ್ ಚೆನ್ನಾಗೇ ಇದೆ. Yeah. There was a recent post that I was seeing. Indian national hockey team will not earn as much as a domestic player. And it is not even a close comparison. It is 10 folds more. ನ್ಯಾಚುರಲಿ ಇನ್ವೆಸ್ಟ್ಮೆಂಟ್ಸ್ ಅಷ್ಟು ಜಾಸ್ತಿ ಇದೆ ಅಲ್ಲ, ಸೊ ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ Reputation investment. ಸೊ ನಾನ್ ಕರಿಯರ್ ಆಗಿ ತಗೋಬೇಕು ಕ್ರಿಕೆಟ್ ನ ಅಂದ್ರೆ ವಾಟ್ ಇಸ್ ದ ರೆಫರೆನ್ಸ್ ಪಾಯಿಂಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್? ನನ್ಗೆ ನನ್ಗೆ ಇಲ್ಲಿ ಮಾಡಕ್ ಆಗ್ತಿಲ್ಲ, ಐ ನೀಡ್ ಟು ಲುಕ್ ಫಾರ್ ಸಮ್ ಅದರ್ ಜಾಬ್, ನನ್ಗೆ ಇದು ಸೈಡ್ ಆಗೇ ಇರುತ್ತೆ. ಅಥವಾ ಓಕೆ, ಐ ಥಿಂಕ್ ಐ ಆಮ್ ಅರ್ನಿಂಗ್ ಡೀಸೆಂಟ್ಲಿ ಟು ಮೇಕ್ ಅ ಲಿವಿಂಗ್ ಪ್ಲಸ್ ರಿಯಲೈಸ್ ಮೈ ಪ್ಯಾಷನ್ ಅಂತ. ಸೊ ವಾಟ್ ಇಸ್ ದ ಲೆವೆಲ್ ಅಟ್ ವಿಚ್ ಐ ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಆಸ್ ಅ ಪ್ಲೇಯರ್? ಸ್ಟೇಟ್ ಆಡ್ಬೇಕು ಮಿನಿಮಮ್, ಅದಕ್ಕಿಂತ ಮುಂಚೆ ಏನು ಎಕ್ಸಾಕ್ಟ್ಲಿ ಸ್ಟೇಟ್ ಆಡ್ಬೇಕು. TADA ಅದು ಇದು ಎಲ್ಲ ಸಿಗ್ತಾ ಇರುತ್ತೆ. ಐ ಮೀನ್ ಇವನ್ ಇಫ್ ಯು ಗೆಟ್ ಸೆಲೆಕ್ಟೆಡ್ ಫಾರ್ ಅಂಡರ್ 14 ಅಂಡರ್ 16 ಲೆವೆಲ್ ಅಲ್ಲೂ ನಾರ್ಮಲ್ TADA ಅಂತ ಕೊಡ್ತಾರೆ ಹೊರತು, ಅಂಟಿಲ್ ಅನ್ಲೆಸ್ ಯು ಪ್ಲೇ ಫಾರ್ ಸ್ಟೇಟ್ ಅಂಡ್ ದೆನ್ ರಂಜಿ ರೆಪ್ರೆಸೆಂಟ್ ಮಾಡಿದ್ಮೇಲೆ ಒಂದು ಸ್ಟಡಿ ಇನ್ಕಮ್ ಅಂತ ನೋಡ್ಬೋದು ಅನ್ಸುತ್ತೆ. ಅದರ್ವೈಸ್ ಐ ಥಿಂಕ್ ಇಟ್ ಇಸ್ ಡಿಫಿಕಲ್ಟ್. ಇವಾಗ್ಲೂ ಮಹಾರಾಜ T20 ಆಡೋರು there are people who are regularly working in corporates, that is their regular job, and ಈ ಸೀಸನ್ ಬಂದಾಗ they are also playing. ಸೊ ಇಟ್ ಇಸ್ ನಾಟ್ ದಟ್ ನಾನು ಮಹಾರಾಜ T20 ಆಡಿದ ತಕ್ಷಣ ಓ ಆಯ್ತಪ್ಪ ನನ್ನ ಲೈಫ್ ಸೆಟ್ ಆಗೋಯ್ತು, ಐ ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್, ಐ ಕ್ಯಾನ್ ಸಿ ಸ್ಟಡಿ ಮನಿ ಅಂತ ಹೇಳಕ್ ಆಗಲ್ಲ. ಸೊ ಲೈಕ್ ಬಾಗಿ ಸೆಡ್, ಐ ಥಿಂಕ್ ಯು ಶುಡ್ ಅಟ್ ಲೀಸ್ಟ್ ಪ್ಲೇ ರಂಜಿ ಆಡಿ ಕನ್ಸಿಸ್ಟೆಂಟ್ಲಿ ಬೇರೆ ಟೂರ್ನಮೆಂಟ್ಸ್ IPL ಎಲ್ಲ ಸಿಕ್ಕಿದ್ರೆ ದೆನ್ ಯು ಕ್ಯಾನ್ ಪ್ರಾಬಬ್ಲಿ ಥಿಂಕ್ ಆಫ್ ಸ್ಟಡಿ ಇನ್ಕಮ್. ಬಟ್ ಆನ್ ದ ಅದರ್ ಹ್ಯಾಂಡ್ there are this industries, ನಾವು ಅದೇ ಮಾತಾಡ್ತಾ ಇದ್ರಲ್ಲಿ, ಸೆಕೆಂಡ್ group 2 division industries, they take people into their they induct people into their organizations also. ಸೊ ಮುಂಚೆ ಬ್ಯಾಂಕ್ಸ್ ಎಲ್ಲ ಮಾಡೋರು ಲೈಕ್ bare minimum degree ರಾಹುಲ್ ಆಗಿರ್ಬೇಕು. ಡ್ರಾವಿಡ್, So just to add, bare minimum degree ಆಗಿರ್ಬೇಕು. ರಾಹುಲ್ ಡ್ರಾವಿಡ್, Like- ವೆಂಕಟೇಶ್ ಪ್ರಸಾದ್ ಅವರೆಲ್ಲಾರು ಬ್ಯಾಂಕ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡು they were also representing. So that can happen. Right. State represent ಮಾಡಿರ್ಬೇಕು. Like Bargi said, they should have played so many matches and also degree ಇರಬೇಕು. And then induct ಆದ್ರೆ they will start earning monthly salary and they will also get to play their season. ಯಾವುದೇ ಮ್ಯಾಚಸ್ ಆಗಿರ್ಬೋದು, they will allow them to go and play season. ಎಲ್ಲ ಮ್ಯಾಚಸ್ ಆಡೋ ತರ they will allow. Right. ಸೊ ನಮ್ಮ ಸೌರಭ್ ನೇತ್ರವಲ್ಕರ್ ಈಸ್ ಜಸ್ಟ್ ಅನ್ ಅಬರೇಷನ್ ಇನ್ US ಕ್ರಿಕೆಟ್, ಬಟ್ ಇಂಡಿಯನ್ ಕ್ರಿಕೆಟಿಂಗ್ ಸರ್ಕಲ್ಸ್ ಅಲ್ಲಿ ಇದು ಕಾಮನ್ ಲೈಫ್ ಸ್ಟೋರಿ. Correct. At a particular level. ನೇತ್ರಾವಲ್ಕರ್ ತರ ಇಂಡಿಯಾ I know. ಆಡ್ಬಿಟ್ರೆ I mean, he Yes. played for US, but still he has to continue working. Okay. ಅದೇ ಇಲ್ಲಿ ನೀವು IPL ಆಡ್ಬಿಟ್ರೆ ಆಗೋಯ್ತು. Then you don't have to think about, okay, 9 to 5 ಜಾಬ್ ಎಲ್ಲ ಮಾಡ್ಬೇಕು ಅಂತ. But yeah, at a particular point, you can compare. ಬಟ್ ಒಂದ್ಸಲಿ ಸ್ಟೇಟ್ ರೆಪ್ರೆಸೆಂಟ್ ಲೈಕ್ ಇವಾಗ ಮುಂಚೆ ನಿನ್ಗೆ ಸ್ಪೋರ್ಟ್ಸ್ ಕೋಟಲ್ಲಿ ಬ್ಯಾಂಕ್ಗಳಿಗೆಲ್ಲ ಕೆಲಸ ಸಿಗ್ತಾ ಇದ್ದು ಏಜ್ ಕ್ಯಾಟಗರಿ ಆಡಿದ್ರು ನಿನ್ಗೆ ಸಿಗ್ತಾ ಇತ್ತೇನೋ. ಬಟ್ ವಿತ್ ರಿಸೋರ್ಸ್ ಪೂಲ್ ಇವಾಗ ಇರೋದ್ರಲ್ಲಿ ನೀನ್ ಅಂಟಿನಲ್ಲೇ ರಂಜಿ ಆಡಿದ್ಯಾ ಅಂದ್ರೆ ಮಾತ್ರ ನಿನ್ಗೆ ಇವಾಗ ಬ್ಯಾಂಕ್ಗಳಲ್ಲೂ ಸ್ಪೋರ್ಟ್ಸ್ ಕೋಟಲ್ಲಿ ಕೆಲಸ ಸಿಗ್ತಾ ಇದೆ. ಅದರ್ವೈಸ್ ಇಟ್ಸ್ ಡಿಫಿಕಲ್ಟ್. ನಾಟ್ ಜಸ್ಟ್ ಬ್ಯಾಂಕ್, ಎನಿ ಕೈಂಡ್ ಆಫ್ ಗವರ್ಮೆಂಟ್ ಜಾಬ್ ನಿನ್ಗೆ ಸಿಗ್ಬೇಕು ಅಂತಂದ್ರೆ ಡಿಗ್ರಿ ಮುಗಿಸಿ ನೀನು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಗೆ ಅವಾಗ ಯಾವ್ದಾನ ಒಂದು ಗವರ್ಮೆಂಟ್ ಕೆಲಸ ಸಿಗತ್ತೆ. ಸೊ ದಟ್ ಈಸ್ ಯುವರ್ ಸ್ಟಡಿ ಇನ್ಕಮ್. But at the same time, avenues of like making money ಜಾಸ್ತಿ ಆಗಿದೆ. Like you can be a coach, you can be a physician, you can be like support staff. ನಿಂದೆ ಅಕಾಡೆಮಿ ಓಪನ್ ಮಾಡ್ಬೋದು. ನೀನ್ ಒಂದ್ಸಲಿ ಕ್ರಿಕೆಟ್ ಆಡಿದ್ಯಾ ಅಂತಂದ್ರೆ ನಿನ್ನ ಹೆಸರಲ್ಲಿ ಒಂದು ಅಕಾಡೆಮಿ ಓಪನ್ ಮಾಡಿದ್ರೆ ಅವಾಗ ಒಂದ್ ಜನ ಓಕೆ ಇವ್ ಒಂದೊಂದು ರೇಂಜ್ ಆಡಿದಾರಪ್ಪ ಅಂತ ಜನ ಕಳಿಸ್ತಾರೆ. ಆತರ ಎಲ್ಲ ಮಾಡಿ ನೀನ್ ಬರೀ ಕ್ರಿಕೆಟ್ ಆಡ್ಕೊಂಡು ದುಡ್ಡು ಮಾಡ್ಬೇಕು ಅಂತಂದ್ರೆ ನೀನು ಸ್ಟೇಟ್ ಆಡಿ
ರೆಗ್ಯುಲರ್ ಆಗಿ ಸ್ಟೇಟ್ ಆಡಿ KPL IPL ಆಡ್ಕೊಂಡಿದ್ರೆ ಅವಾಗ ಗುಡ್ ಸಿಕ್ಕಾಪಟ್ಟೆ ವಿಷಯ ತಿಳ್ಕೊಂಡ್ವಿ. ಐ ಥಿಂಕ್ ಇಟ್ಸ್ ಅ ವೆರಿ ಆಕ್ಚುಲಿ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಇದು ಕ್ರಿಕೆಟಿಂಗ್ ಸರ್ಕಲ್ಸ್. ಅಂದ್ರೆ ಒಬ್ಬ ಚಿಕ್ಕ ಹುಡುಗಂಗೆ ಆದ್ರೆ ಬಟ್ ಇಟ್ ಇಸ್ ಅನ್ ಆರ್ಗನೈಸ್ಡ್ ಕಿಯಾಸ್. ಅಂದ್ರೆ if you want to define it, like it is organized chaos, but at the same time all the clubs are doing really well, or like KCA or any other. ಎಷ್ಟು ಮ್ಯಾಚಸ್ ಆಡಿಸ್ಬೇಕು, ಎಷ್ಟು ಜನ ಇನ್ವಾಲ್ವ್ ಇದ್ದಾರೆ, ಎಷ್ಟು ಕ್ಲಬ್ಗಳು ಇನ್ವಾಲ್ವ್ ಇದ್ದಾರೆ, ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಅನ್ ಆರ್ಗನೈಸ್ಡ್ ಕೇಸ್. ಎಕ್ಸಾಕ್ಟ್ಲಿ. ಏನೋ ಅಲ್ಲ, ನನ್ನ ಪಾಯಿಂಟ್ ಏನಂದ್ರೆ ಒಬ್ಬ ಹುಡುಗ ಅಥವಾ ಹುಡುಗಿ ಕ್ರಿಕೆಟ್ ಆಡ್ಬೇಕು ಅಂತ ಬ್ಯಾಟು ಬಾಲ್ ಕೈಗೆ ಎತ್ಕೊಂಡಾಗ ಅಟ್ ಏಜ್ ಆಫ್ 10, ಲೆಟ್ಸ್ ಸೇ 8 or 10, ಆ ಟೈಮಲ್ಲಿ ಪ್ಯಾಷನ್ನ, ಹಾಬಿನ ಅಥವಾ ಇಂಟ್ರೆಸ್ಟ್ ಅವ್ರ ವೀಕೆಂಡ್ ಪಾಸ್ ಟೈಮ್ ಏನು ಗೊತ್ತಿರಲ್ಲ, ಖುಷಿ ಇರತ್ತಷ್ಟೇ. ಬಟ್ ಈ ರಿಯಾಲಿಟೀಸ್ ಗೊತ್ತಾಗುವಷ್ಟರಲ್ಲಿ ಎಷ್ಟು ಡ್ರೈನ್ ಆಗ್ತಾರೆ ಗೊತ್ತಿಲ್ಲ ಮಕ್ಕಳು. ಕಾಂಪಿಟೇಷನ್ ಲೆವೆಲ್ ಇರೋದು ಅಂಡ್ ಎಕ್ಸ್ಟರ್ನಲ್ ಪ್ರೆಷರ್ ಹೇಳಕ್ಕಾಗಲ್ಲ. ಲೈಕ್ somebody might be wanting you to do so well beyond your capabilities or even understanding. Capability ಇರ್ಬೋದೇನೋ, ಬಟ್ ಆ ಮೊಮೆಂಟ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರಿಯಾಗಿ ಗೇಮ್ ಬಗ್ಗೆ ಅಥವಾ ಏನ್ ಹೇಳ್ಕೊಡ್ತೀಯಾರ ಅದನ್ನ ಆಡಕ್ಕೆ ಅಂದ್ರೆ ಇಟ್ ವಿಲ್ ಬಿ ಟೂ ಮಚ್. ಅಂಡ್ ವಿತ್ ದಿಸ್ ಕೈಂಡ್ ಆಫ್ ರಿಸೋರ್ಸ್ ಪೂಲ್ ಆಸ್ ವಿ ಸ್ಪೋಕ್, ಕಷ್ಟ ಇದೆ, ಅಷ್ಟು ಈಸಿ ಅಂತೂ ಇಲ್ಲ. ಹೇಳ್ತಾ ಇದ್ನಲ್ಲ ನಿಮ್ಗೆ ಅವಾಗ್ಲೇ ಕೇಳಿದೆ ನೋಡಿ, ಯಾರು ಪಿಕ್ ಆಗ್ಬೇಕು ಅಂದ್ರೆ KPL ಏನು ಅಂತಂದ್ರೆ ಇಷ್ಟು ಅವೆನ್ಯೂಸ್ ಇದೆ. ಇದು ಎಲ್ಲಾದ್ರಲ್ಲೂ ಕನ್ಸಿಸ್ಟೆಂಟ್ ಆಗಿದ್ದು ನಿನ್ ಹೆಸರು ಯಾರೋ ಒಬ್ರು ಕಾಲ್ ಔಟ್ ಮಾಡ್ತಾ ಇದಾರೆ ಅಂದ್ರೆ ಮಾತ್ರ ಓಕೆ ದೇರ್ ಇಸ್ ಅ ಪಾಸಿಬಿಲಿಟಿ ಫಾರ್ ಹಿಮ್ ಟು ಬಿ ಪಿಕ್ಡ್ ಅಂತ ಇರುತ್ತೆ. ಇಟ್ಸ್ ರಿಯಲಿ ಡಿಫಿಕಲ್ಟ್. ಇನ್ನು ಇಷ್ಟು ಅವೆನ್ಯೂಸ್ ಅಲ್ಲಿ ಯಾರೋ ಒಬ್ರು ಎಷ್ಟೋ ಜನ ನಾವು ಏಜ್ ಕ್ಯಾಟಗರಿ ನಾವು ರಾಹುಲ್ ದ್ರಾವಿಡ್ ಒನ್ ಆಫ್ ದ ಇಂಟರ್ವ್ಯೂಸ್ ಹೇಳ್ತಾರಲ್ಲ, ಜಸ್ಟ್ ಬಿಕಾಸ್ ಯು ಆರ್ ಗುಡ್ at 14 it doesn't mean you are good at 16, just because you are good at 16 doesn't mean it's good at 19. ಕ್ಲಾಸಿಕ್ ಎಕ್ಸಾಂಪಲ್ ನಾವು ಕೇಳ್ತಾ ಇರ್ತೀವಿ, ಯಾವ್ದೋ ಒಂದು ಸ್ಕೂಲ್ ಮ್ಯಾಚ್ ಅಲ್ಲಿ ಒಬ್ನೇ ನಿಂತ್ಕೊಂಡು 400 ಹೊಡೆದ್ಬಿಟ್ಟ, ಇನ್ನು ಅವ್ರೆಲ್ಲ ಒಂಥರ ಫುಲ್ ಒಂಥರ ಇದು ಬಂದ್ಬಿಟ್ಟಿರತ್ತೆ, ಪ್ರಾಬ್ಲಮ್ ನೆಕ್ಸ್ಟ್ ಇಂಡಿಯಾ ಪ್ರಾಡಿದ್ವಿ ಅಂತ. ಅವರೆಲ್ಲ ಎಲ್ಲಿ 14 ದಾಟ್ಕೊಂಬಂದ್ 16 ಎವ್ರಿ 2 year ಏಜ್ ಕ್ಯಾಟಗರಿನೂ ಎಷ್ಟು ಇವಾಗ ಒಂಥರ ಡೆಲ್ಟಾ ಇಸ್ ಸೋ ಹೈ, ನಿಮ್ಗೆ ಕಷ್ಟ ಇದೆ ಟು ಬಿ ಕಾನ್ಸ್ಟೆಂಟ್ಲಿ ಕೀಪ್ ಅಂತ. ನಾನು ಒಂದ್ಸಲಿ 14 ಸ್ಟೇಟ್ ಆಡದೆ ಅಂದಿದ ತಕ್ಷಣ ನಾನು 16 ನಿಮ್ಗೆ ಝೋನಲ್ಸ್ಗೂ ಸೆಲೆಕ್ಟ್ ಆಗ್ತೇ ಅನ್ನೋದು ಏನ್ ಗ್ಯಾರಂಟಿ ಇರಲ್ಲ. ಇದ್ರ ಮೇಲೆ there are so many other factors beyond your control. Small town versus big town or big cities, small clubs versus big clubs, reputed coaches versus hardworking coaches. There are so many things ನಮ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು. ಇನ್ನೊಂದು ಕಂಟ್ರೋಲ್ ಇಲ್ಲದೆ ಇರೋದು ಏನ್ ಗೊತ್ತಾಯ್ತು ಇಷ್ಟದಲ್ಲಿ ಚೆಕ್ ಮಾಡೋದು, ಬೋನ್ ಡೆನ್ಸಿಟಿ. ಸೊ ಏಜ್ ಕ್ಯಾಟಗರಿ ದಟ್ ಇಸ್ ಒನ್ ಅದರ್ ಥಿಂಗ್ ದಟ್ ದೇ ವಿಲ್ ಚೆಕ್, ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡ್ತಾರೆ. ಕೆಲವರು ಆಗ್ಬಿಟ್ರೆ ಫಾರ್ ಎನಿ ಜೆನೆಟಿಕಲ್ ರೀಸನ್ಸ್ ಯು ಡೋಂಟ್ ಗೆಟ್ ಟು ರೆಪ್ರೆಸೆಂಟ್ ಬಿಕಾಸ್ ಯುವರ್ ಬೋನ್ ಡೆನ್ಸಿಟಿ ಇಸ್ ಹೈಯರ್ ದೆನ್ ವಾಟ್ ಇಸ್ ರಿಕ್ವೈರ್ಡ್ ಅಂತ. ಅದೇ ಇದರಿಂದ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಏನಂದ್ರೆ, ನಾಳೆ ದಿನ 15 ಜನದ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರೆ ಇಂಡಿಯಾಗೆ, ಅದ್ರಲ್ಲಿ 11 ಜನ ಮಾಡಿದ್ರೆ ಯಾರನ್ನೂ ನಾವು ಲೈಟ್ ಆಗಿ ತೊಗೊಳಕ್ ಆಗಲ್ಲ, ಏನೇನೆಲ್ಲ ದಾಟ್ಕೊಂಡ್ ಬಂದಿರ್ತಾರೆ ಅಂತ. ಬಾಲ್ ಬೌಂಡ್ರಿ ಹತ್ರ ಬರ್ತಿರ್ಬೇಕು, ಅದೇ ಬಾಲ್ ಬೌಂಡ್ರಿಗೆ ಹೋಗ್ಬೇಕಾದ್ರೆ ಬಗ್ಗಿ ಎತ್ತಕ್ ಆಗದೆ ಇರ್ಬೋದೇನೋ, ಬಟ್ ತುಂಬಾ ಬಗ್ಗಿ ಎತ್ತಿರ್ತಾರೆ ಸುಮಾರು ಒಂದ್ ಟೈಮ್ ಅಲ್ಲಿ. ಹಾಗೆ ಯಾವ್ದೋ ಒಂದ್ ಬೈಲಾಟರಲ್ ಸೀರೀಸ್ ಸೋತ್ಬಿಟ್ರು ಅಂದ ತಕ್ಷಣ ಇಂಡಿಯಾ ಸ್ಪಿನ್ ಆಡಕ್ ಬರಲ್ಲ ಅಂತ ಎಷ್ಟು ಅನ್ಕೊಂಡ್ವಿ ನಾವು. ಹಂಗ್ ನೋಡಕ್ ಹೋದ್ರೆ ಬರೀ ಸ್ಪಿನ್ ಮಧ್ಯಾಹ್ನ ಊಟ ಬೆಳೆದಿರ್ತಾರೆ ಅಲ್ಲಿಗೆ ಹೋಗೋವರೆಗೂ. ಡೈನಾಮಿಕ್ಸ್ ಹೆಂಗ್ ಚೇಂಜ್ ಆಗಿದೆ ಅಲ್ವಾ, ಸೊ ದೇ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಅಂಡ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಡೈಗ್ರೆಸ್ ಆಗ್ತಾ ಇದೀವಿ. ಬಟ್ ಸಮ್ಮನ್ ಹ್ಯಾಡ್ ಮೆನ್ಷನ್ಡ್ ಸೀಯಿಂಗ್ ಶ್ರೀಲಂಕಾ ಗೆದ್ಬಿಟ್ರಿ ಅಂತ ನೀವು ಖುಷಿ ಪಡ್ತಾ ಇದ್ದೀರಾ, ಬಟ್ ವರ್ಲ್ಡ್ ಕ್ರಿಕೆಟ್ ಬೇರೆ ಕಡೆ ಹೋಗಿದೆ. ನೀವಿನ್ನು ನಮ್ಮ ಇದ್ರಲ್ಲಿ ಸ್ಪಿನ್ ಮಾಡ್ಬಿಡೋಣ ಗೆಲ್ಬೋಣ ಅಂತ ಹೇಳಿದಾಗ ಹೌ ವಿಲ್ ಯು ಟೇಕ್ ದ ಗೇಮ್ ಫಾರ್ವರ್ಡ್ ಕಂಪೀಟಿಂಗ್ ವಿತ್ ಅದರ್ ಟೀಮ್ಸ್ ಅಂತ ಯಾರೋ ಚೆನ್ನಾಗಿ ಹಾಕಿದ್ರು. ಫುಡ್ ಫಾರ್ ಥಾಟ್. ಎಸ್ ವಿತ್ ದಟ್ ಫುಡ್ ಫಾರ್ ಥಾಟ್, ಐ ಥಿಂಕ್ ಈ ಎಪಿಸೋಡ್ಗೆ ನಾವು ಬೇಕಾದಷ್ಟು ಮಾತಾಡಿದೀವಿ.
ಸಿಕ್ಕಾಪಟ್ಟೆ ಟೂ ಮಚ್ ಟು ಕನ್ಸ್ಯೂಮ್. ಎಸ್ ನೋಟ್ಸ್ ಬರ್ಕೊ, ಎಸ್ ನಾವು ಚಿಕ್ಕ ವಯಸ್ಸಲ್ಲಿ ಅದನ್ನ ನೋಡ್ತಿದ್ರೆ ಹಾ ನೋಟ್ಸ್ ಬರ್ಕೊಟ್ಟಲ್ಲ, ಆತರ ಚೆನ್ನಾಗಿ ನೋಟ್ಸ್ ಬರ್ಕೊಂಡು ಕ್ವಶನ್ಸ್ ಕೇಳ್ಬೇಕು. ನೆಕ್ಸ್ಟ್ ಅದೇನು ಹೇಳೋದು. ಅಂಡ್ ನೋಡೋರ್ಗೆ ಏನ್ ಇನ್ಫಾರ್ಮೇಶನ್ ಅಂದ್ರೆ ನಾವು ತುಂಬಾ ಕಮ್ಮಿ ಇದ್ರ ಬಗ್ಗೆ ಮಾತಾಡಿ ರೆಡಿ ಆಗಿದ್ದು ಈ ಎಪಿಸೋಡ್ ಮಾತಾಡಕ್ಕೆ. ಯಾಕೆ ಯಾಕೆ ನಾನ್ ಬೇರೆ ಆಕ್ಚುಲಿ ರೆಡಿ ಆಗಿದ್ದೆ. ನಾನು ಎಲ್ಲ ಸ್ಟಾಟ್ಸ್ ಎಲ್ಲ ಔಟ್ ಆಫ್ ಇಟ್ಕೊಂಡು ಸಿಲೆಬಸ್ ಇದು, ಔಟ್ ಆಫ್ ಸಿಲೆಬಸ್. ಇದು ಔಟ್ ಆಫ್ ಸಿಲೆಬಸ್. ನಮ್ಗೆ ಔಟ್ ಆಫ್ ಸಿಲೆಬಸ್ ಏನ್ ಆಗಿರ್ಬೋದು. ಮಾಡ್ಬೇಕು ಅಂದ್ರೆ ಕ್ಲಾಸ್ ರೂಮ್ ತರ ಒಂದ್ ಬೋರ್ಡ್ ಹಾಕ್ಬಿಟ್ಟು ಹಿಂಗೆ ಎಲ್ಲ ಹಾಕಿ ನೋಡಪ್ಪ ಡಿವಿಷನ್ 1 2 3 4 ಹಿಂಗಾಗಿ ಹಾಕಿರ್ಬೇಕಾಗಿತ್ತು. ನನ್ಗೆ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾರೆ ನಂಗೆ ಜ್ಞಾಪಕ ಬರ್ತಿದೆ ಏನಂದ್ರೆ, ಈ ಡ್ರೆಸ್ಸಿಂಗ್ ರೂಮ್ ಶೋ ನಲ್ಲಿ ವಿಜಯ್ ಭರದ್ವಾಜ್ ಮತ್ತೆ ಜಾನಿ ಸರ್ ಅವರು ಮಾತಾಡ್ತಾ ಇದ್ದಿದ್ದು, ನಾವು ಟೆನ್ನಿಸ್ ಸ್ಕೂಲ್ ಮುಂದೆ ಏನೋ ಟೆನ್ನಿಸ್ ಬಾಲ್ ಆಡ್ತಾ ಇದ್ವಿ, ಆಗ ಇವ್ರು ಬರ್ತಾ ಇದ್ರು, ಕುಂಬ್ಳೆ ಬರ್ತಾ ಇದ್ರು ಅಂತ ತುಂಬಾ ತುಂಬಾ ಒಂದು ಕ್ಯಾಶುವಲ್ ಪಿಕ್ಚರ್ ನ ಡ್ರಾ ಮಾಡ್ತಾ ಇದ್ರು. ಬಟ್ ಫಾರ್ ಮೋರ್ ಸಿಂಪ್ಲರ್ ಟೈಮ್ಸ್ ಅನ್ಸತ್ತೆ. ಇನ್ ಕಾಂಟ್ರಾಸ್ಟ್ ಇವಾಗ ಎಷ್ಟು ಚೇಂಜ್ ಆಗಿದೆ, ಬಟ್ ಅಷ್ಟೇ ಕ್ವಾಲಿಟಿ ಆಫ್ ಕ್ರಿಕೆಟ್ ಎಕ್ಸ್ಪೆಕ್ಟೇಷನ್ಸ್ ಹೈ ಇದೆ. ನಾಟ್ ಜಸ್ಟ್ ಫ್ರಮ್ ಪ್ಲೇಯಿಂಗ್ ಸರ್ಕಲ್ಸ್, ಬಟ್ ಈವನ್ ಫ್ರಮ್ ಸ್ಪೆಕ್ಟೇಟರ್ ಸರ್ಕಲ್ಸ್. ನಾವು ತುಂಬಾ ಕ್ರಿಟಿಸೈಸ್ ಮಾಡ್ತೀವಿ ಸಣ್ಣ ಪುಟ್ಟ ಸ್ಲಿಪ್ ಅಪ್ಸ್ ನ. ಸೊ ಐ ಥಿಂಕ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆಫ್ ಹೌ ಟೈಮ್ಸ್ ಹ್ಯಾವ್ ಚೇಂಜ್. ಸೊ ಮೇ ಬಿ ದಿಸ್ ಪಾಡ್ಕಾಸ್ಟ್ ವಿಲ್ ಏಜ್ ವೆಲ್ if we are to see another shift. Correct. Hopefully like Nasik or California wine. Man, Ravi. ಓಕೆ, ಸೊ ಆನ್ ದಟ್ ನೋಟ್ ನನಗೆ ಇವತ್ತು ಗೊತ್ತಾಗಿದ್ದ ಸತ್ಯ ಏನಂದ್ರೆ, ನಾನ್ ಕ್ಲಬ್ ಶುರು ಮಾಡಕ್ ಆಗಲ್ಲ ಅಂತ. ಸೊ ಆಮೇಲೆ ಸೊ ಕೊಂಡ್ಕೊಳಕ್ಕೆ ಸೊ ಶಾರ್ಕ್ಸ್ ಮೈ ಆಸ್ಕಿಸ್ ಅಂತ ಹೋಗ್ಬೇಕಾದ್ರೆ ಆಲ್ ಗುಡ್. ದೆನ್ ನೋಡೋಣ, ಮ್ಯಾನೇಜರ್ ಟ್ರೋಫಿ ಇನ್ನೇನ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಮೇ ಬಿ ಅದಕ್ಕೆ ಬೈ ನೆಕ್ಸ್ಟ್ ವೀಕ್ ಇಫ್ ಪಾಸಿಬಲ್ ವಿಲ್ ಟ್ರೈ ಅ ಶಾರ್ಟ್ ಎಪಿಸೋಡ್ ಆನ್ ದ ಲಾಸ್ಟ್ ಇಯರ್ ಚಾಂಪಿಯನ್ಸ್. ಅದ್ರ ಬಗ್ಗೆನೆ ಪಾಪ ರೆಡಿ ಆಗಿದ್ ನಮ್ ಪ್ಯಾನಲ್ ಇವತ್ತು. ಸೊ ನೋಡೋಣ, ಇಫ್ ಪಾಸಿಬಲ್ ವಿಲ್ ಟಾಕ್ ಅಬೌಟ್. ಅಷ್ಟೆಲ್ಲ ನಾವು ನೆಕ್ಸ್ಟ್ ಪಾಡ್ಕಾಸ್ಟ್ ಮಾಡೋ ಅಷ್ಟರಲ್ಲಿ ಒಂದ್ ಆಲ್ರೆಡಿ 8 ಮ್ಯಾಚ್ ಆಗೋಗಿರುತ್ತೆ. ಅದಕ್ಕೆ ಹೇಳಿದ್ದು, ಅದು ಪಾಡ್ಕಾಸ್ಟ್ ಗೆ ಕಾಯ್ಬೇಕಂತಿಲ್ಲ. ನೋಡೋಣ ವಾಟ್ ಹ್ಯಾಪನ್ಸ್, ಇಫ್ ವಿ ಕ್ಯಾನ್ ಡೂ ಸಮ್ ಜಸ್ಟಿಸ್ ಟು ದಟ್ ಪಾರ್ಟ್ ಆಫ್ ದ ಡಿಸ್ಕಷನ್. ಆರ್ ಎಲ್ಸ್ ಮುಂದಿನ ಪಾಡ್ಕಾಸ್ಟ್ ಅಲ್ಲಿ ಹೊಸ ಇನ್ಫಾರ್ಮೇಶನ್ ಜೊತೆ ಮತ್ತೆ ಬರ್ತೀವಿ. ಇನ್ ಕೇಸ್ ಈಗೀಗ ನಮ್ಗೆ ಎಂಗೇಜ್ಮೆಂಟ್ ಚೆನ್ನಾಗಿ ಸಿಗ್ತಿರೋದ್ರಿಂದ ಐ ಆಸ್ಕ್ ಟು ಆಲ್ ಆರ್ ಸ್ಪೆಕ್ಟೇಟರ್ಸ್, ನಿಮ್ಗೆ ನಮ್ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿದ್ದು, ನಮ್ಗೆ ಆಕ್ಚುಲಿ ಒಳ್ಳೊಳ್ಳೆ ಇನ್ಪುಟ್ಸ್ ಬರ್ತಾ ಇದೆ ಫ್ರಮ್ ಲಾಸ್ಟ್ ಎಪಿಸೋಡ್. ಸೊ ಸಿಮಿಲರ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಮಾತಾಡ್ಬೇಕು ಅಥವಾ ನಾವು ಪಾಯಿಂಟ್ ಔಟ್ ಮಾಡ್ಬೇಕು ಅಂತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ ಕಮೆಂಟ್ ಅಲ್ಲಿ, ಬೋತ್ ಆನ್ ಇನ್ಸ್ಟಾಗ್ರಾಮ್ ಆಸ್ ವೆಲ್ ಆಸ್ ಯೂಟ್ಯೂಬ್. ನಮ್ಗೆ ಗೊತ್ತಿರೋ ರೀತಿಲಿ, ನಮ್ ನಾಲೆಜ್ ಇರೋ ರೀತಿಲಿ ಪಿಕ್ ಮಾಡ್ತೀವಿ ಟಾಪಿಕ್ಸ್ ನ. ಓಕೆ, ಆಲ್ ರೈಟ್, ದೆನ್ ಸಿಗೋಣಪ್ಪ. ಮಲಗೋರು ಮಲಗಿ, ಕೆಲಸ ಮಾಡೋರು ಕೆಲಸ ಮಾಡಿ. ಸಿಗೋಣ ಆದಷ್ಟು ಬೇಗ. See you boys. See you. Bye bye.